चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपकदा मह्यं ददाति स्वपदान्तिकं। पाञ्चकल्पतरुभ्यश्च कृपासिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा 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 हरे 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 राम राम हरे हरे। हरे कृष्णा कृष्ण कृष्ण हरे 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 राम 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 हरे हरे। ಸೊ ನಾರದ ಮುನಿ ಅವರ ಭಕ್ತಿ ಸೇವೆಯಲ್ಲಿ ಅವರ ಅಭ್ಯಾಸ ಮಾಡುವಾಗ ಯಾವ ಥರವಾದ ಒಂದು ಆಚರಣೆ ಅವರು ಮಾಡಿದ್ರು, ಅದರ ಫಲಿತಾಂಶ ಹೇಗಿತ್ತು, ಇದನ್ನೆಲ್ಲ ವ್ಯಾಸ ಮುನಿಯವರಿಗೆ ಒಂದೊಂದೇ ಅವರು ಅವ್ರ ಹತ್ರ ವಿವಾದ ಮಾಡ್ತಾಯಿದ್ದಾರೆ, ಚರ್ಚೆ ಮಾಡ್ತಾಯಿದ್ದಾರೆ. ಈ ಥರ ಎಲ್ಲ ಮಾಡಿದ್ರೆ ಭಕ್ತಿ ಸೇವೆಯಲ್ಲಿ ನಾವು ಮುಂದುವರಿಬೋದು. ಇದು ಇಬ್ಬರು ನಡುವಿನಲ್ಲಿ ಒಂದು ವಾದ ಇಲ್ಲ, ಅದು ಕಾನ್ವರ್ಸೇಷನ್ ಸಂಭಾಷಣೆ. ಸೊ ಅವರು ನಾರದ ಮುನಿ ಹೇಳ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ ಅಂದರೆ 33ನೇ ಶ್ಲೋಕದಲ್ಲಿ, 1ನೇ ಅಧ್ಯಾಯ ಸ್ಕಂದ 6ನೇ ಅಧ್ಯಾಯ 33ನೇ ಶ್ಲೋಕದಲ್ಲಿ ಹೆಸರೇ ಅದೇ, ನಾರದ ಮುನಿ ವ್ಯಾಸದೇವ ಸಂಭಾಷಣೆ. ಅದರಲ್ಲಿ ಹೇಳ್ತಾ ಇದ್ದಾರೆ, ಕೃಷ್ಣನ ಒಂದು ಕೀರ್ತಿ, ಅವರ ಚಟುವಟಿಕೆಗಳು ಇದೆಲ್ಲ ನಮ್ಮ ಕಿವಿಗೆ ಹಿಂಪಾಗಿರುತ್ತೆ. ಸೊ ಅಟ್ ಒನ್ಸ್ ಅಪಿಯರ್ಸ್ ಆನ್ ದಿ ಸೀಟ್ ಆಫ್ ಮೈ ಹಾರ್ಟ್. ಅದು ಕೇಳ್ತಾ ಭಗವಂತ ನನ್ನ ಹೃದಯದಲ್ಲಿ ನಾನು ಅದನ್ನು ಸಾಕ್ಷಾತ್ಕಾರ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಯಾವಾಗ ನಾನು ಭಗವಂತನ ನಾಮವನ್ನು ಕೀರ್ತನೆ ಮಾಡ್ತಾ ಇರ್ತೀನೋ ಆವಾಗೆಲ್ಲ ನಾನು ಅವನು ಆ ಕೀರ್ತನೆಯಲ್ಲಿ ನಾನು ಭಗವಂತನ ನೋಡ್ಬೋದು, ಆ ಕೀರ್ತನೆಯಲ್ಲಿ ಭಗವಂತನನ್ನು ಅನುಭವಿಸ್ಬೋದು ಅಂತ ನಾರದ ಮುನಿ ಹೇಳ್ತಾ ಇದ್ದಾರೆ. ಶ್ರವಣದಲ್ಲೇ ಭಗವಂತ ನೋಡ್ಬೋದು. ಎಲ್ಲರೂ ಭಗವಂತನ ನೋಡೋಕ್ಕೆ ವೈಕುಂಠಕ್ಕೆ ಹೋಗಬೇಕು, ಗೋಲೋಕ ಬೃಂದಾವನಕ್ಕೆ ಹೋಗಬೇಕು ಅಂತ ಹೇಳ್ತಾ ಇದ್ದಾರಲ್ಲ. ಆದರೆ ಆಚಾರ್ಯಸ್ ಏನು ಹೇಳ್ತಾರೆ ಅಂದರೆ, ನಾವು ಶುದ್ಧ ನಾಮವನ್ನು ಕೀರ್ತನೆ ಮಾಡಿ ಭಗವಂತನ ಲೀಲೆಗಳನ್ನ ನಾವು ಚರ್ಚೆ ಮಾಡಿದ್ರೆ, ನಾವು ಸರಿಯಾಗಿ ನಮ್ಮ ಸಾಧನ ಭಕ್ತಿಯನ್ನು ರಾಗಾನುಗ ಭಕ್ತಿಗೆ ನಾವು ಅದನ್ನು ಟ್ರಾನ್ಸ್ಫರ್ಮ್ ಮಾಡಿಕೊಂಡ್ರೆ, ಅದನ್ನು ಚೇಂಜ್ ಮಾಡಿಕೊಂಡ್ರೆ ಭಗವಂತ ನಮ್ಮನ್ನು ನೋಡೋಕೆ ಬರ್ತಾರಂತೆ, ನಾವು ಹೋಗೋ ಅವಶ್ಯಕತೆ ಇಲ್ಲಂತೆ. ಅಂದರೆ ಶುದ್ಧ ಭಕ್ತಿ ಯಾರು ಆಚರಣೆ ಮಾಡ್ತಾರೋ ಅಂಥವ್ರ ಹತ್ರ ಭಗವಂತನೇ ಇರ್ತಾನೆ ಯಾವಾಗಲೂ. ಅದನ್ನು ಅನುಭವಿಸ್ತಾ ಇದ್ದಾರೆ. ಎಷ್ಟೋ ಭಕ್ತರು ಹೇಳ್ತಾರೆ, ಈ ಥರ ಎಲ್ಲ ಆಗ್ತಾ ಇದೆ, ಈ ಥರ ಎಲ್ಲ ಆಗಿದೆ ಅಂತ ಹೇಳ್ತಾರೆ. ಎಲ್ಲರೂ ಎಷ್ಟೋ ಜನ ಹೇಳ್ತಾರೆ. ಆ ಭಗವಂತ ಕರುಣೆ ತೋರಿಸೋದೆಲ್ಲ ಕೆಲವರಿಗೆಲ್ಲ ಎಷ್ಟೋ ಕಷ್ಟ ಇರುತ್ತೆ ಭಕ್ತರುಗಳಿಗೆ. ಈಗ ಬ್ರಹ್ಮಚಾರಿಗಳಿಗೆ ನೋಡಿದ್ರೆ ದೇವಸ್ಥಾನದೊಳಗಡೆ ಒಬ್ರಿಗೊಬ್ರು ಕಿತ್ಲಾಟ ಜಗಳ ಆಡ್ತಾ ಇರ್ತಾರೆ. ಒಬ್ಬರು ಚೆನ್ನಾಗಿ ಮಾಡ್ತಾ ಇರ್ತಾರೆ, ಇನ್ನೊಬ್ಬನಿಗೆ ಏನು ಮಾಡ್ತಾನೆ, ಅವನಿಗೆ ಅಸೂಯ ಅವ್ನು ನೋಡಿದ್ರೆ ಅಂಥವ್ರಿಗೆ ಅವನು ತೊಂದರೆ ಕೊಡ್ತಾ ಇರ್ತಾನೆ. ತೊಂದರೆ ಕೊಡ್ತಾ ಇದ್ರೂ ಅವನು ಭಕ್ತಿ ಸೇವೆಯಲ್ಲಿ ಅವನು ಚಮತ್ಕಾರವಾಗಿ ಅವನು ಯೋಚನೆ ಮಾಡಿಕೊಂಡು ಪರಿಶೀಲನೆ ಮಾಡಿಕೊಂಡು, ಇವನು ಏನೇ ತೊಂದರೆ ಕೊಡಲಿ ನನ್ನ ಭಕ್ತಿನ ನಾನು ಸ್ಟಾಪ್ ಮಾಡಲ್ಲ, ನನ್ನ ಸಾಧನ ಭಕ್ತಿ ಏನು, ನನ್ನ ಸೇವೆ ಏನು, ಭಗವಂತನಿಗೆ ಗುರುಗಳಿಗೆ ನಾನು ಏನು, ಆ ಗುರುಗಳೇನು ನನಗೆ ಆದೇಶ ಕೊಟ್ಟಿದ್ದಾರೆ ಅದ್ರ ತಕ್ಕಂತೆ ನಾನು ನನ್ನ ಸೇವೆ ಮಾಡ್ಕೊಂಡು ನಾನು ಹೋಗ್ತೀನಿ ಅಂತ ಅವನು ತಿಳ್ಕೊಂಬಿಟ್ರೆ ಭಗವಂತ ಅವನಿಗೆ ಏನು ಮಾಡ್ತಾರೆ, ಅನುಗ್ರಹ ಕೊಡ್ತಾ ಇರ್ತಾರೆ. ಎಷ್ಟೇ ತೊಂದರೆ ಬಂದ್ರೂ ಅದನ್ನು ಬಗೆಹರಿಸೋ ಒಂದು ಬುದ್ಧಿ, ಪರಿಶೀಲನೆ ಮಾಡುವಂಥ ಒಂದು ಚಮತ್ಕಾರ ಇದೆಲ್ಲ ಭಗವಂತ ಅವನು ಕೊಟ್ಟು ಏನು ಮಾಡ್ತಾನೆ, ಅವನೇನೇ ಅಂದ್ಕೊಳ್ಳಿ ನನ್ನ ಭಕ್ತಿ ಸೇವೆ ನಾನು ಮಾಡ್ತಾ ಇರ್ತೀನಿ ಅಂತ ಹೋಗ್ತಾ ಇರ್ತಾನೆ. ಅದಕ್ಕೆ ಇಲ್ಲಿ ಭಗವಂತನಿಗೆ, ಭಗವಂತನ ನಾಮಕ್ಕೆ, ಭಗವಂತನ ರೂಪಕ್ಕೆ, ಭಗವಂತನ ಲೀಲೆಗಳಿಗೆ ವ್ಯತ್ಯಾಸ ಇಲ್ಲ. ಭಗವಂತನ ನೋಡಬೇಕು ಅಂದರೆ ನಾವು ನಾಮನ 10 ಅಪರಾಧಗಳು ಇಲ್ದಿರ ನಾವು ಭಗವಂತನ ನಾಮನ ಹೇಳಿದ್ರೆ ನಾವು ಭಗವಂತನ ನೋಡ್ಬೋದು. ಶುದ್ಧ ಸತ್ವ ಗುಣ ಅಂತ ಹೇಳ್ತಾರೆ. ಅಂದರೆ ಅಪರಾಧನೇ ಮಾಡಬಾರ್ದು. ಪದ್ಮಪುರಾಣದಲ್ಲಿ ಹೇಳ್ದಂಗೆ ಪ್ರಚಾರ ಮಾಡೋ ಭಕ್ತರುಗಳ ಮೇಲೆ ನಿಂದಿಸಬಾರ್ದು,
ದೇವತೆಗಳು ಬ್ರಹ್ಮ ಶಿವ ಅಂತ ಅಲ್ಲಲ್ಲ, ಅವ್ರು ನಿಂದಿಸಬಾರ್ದು. ಒಂದು ಅವರ ನಾಮನೂ ಭಗವಂತನ ನಾಮ ಒಂದೇ ಅಂತ ಹೇಳಬಾರ್ದು. ಆಮೇಲೆ ಗುರು ಕೊಟ್ಟಿದ್ದ ಆದೇಶಗಳನ್ನ ನಾವು ಸರಿಯಾಗಿ ಪಾಲಿಸಬೇಕು. ಗುರುನ ಸಾಧಾರಣ ಒಂದು ವ್ಯಕ್ತಿ ಅಂತ ನಾವು ತಿಳ್ಕೊಬಾರ್ದು. ಅದಾದಮೇಲೆ ವೇದಶಾಸ್ತ್ರಗಳ ಮೇಲೆ ಅಪಾರವಾದ ನಂಬಿಕೆ ಇಟ್ಕೊಬೇಕು. ಯಾವುದೇ ಒಂದು ಅದರ ಮೇಲೆ ನಾವು ವಿಮರ್ಶನೆ ಮಾಡಬಾರ್ದು. ಆದಮೇಲೆ ಇನ್ನೊಂದು ಏನು ಹೇಳ್ತಾರೆ ಅಂದರೆ, ಭಗವಂತನ ನಾಮ ನಾನು ಹೇಳ್ತಾ ಇದ್ದೀನಿ, ನನಗೇನು ಆಗಲ್ಲ ಅಂತೇಳಿ ಮತ್ತೆ ನಾವು ಪಾಪ ಕರ್ಮಗಳು ಮಾಡಿದ್ರೆ ಅದು ಅಪರಾಧ ಆಗ್ಬಿಡುತ್ತೆ. ಅದು ಅಪರಾಧ ಆಗ್ಬಿಡುತ್ತೆ. ಆಮೇಲೆ ಇನ್ನೊಂದು ಏನಂತ ಅಂದರೆ, ಭಗವಂತನ ನಾಮ ಜಪಿಸೋದು, ಭಗವಂತನ ಭಕ್ತಿ ಸೇವೆ ಮಾಡೋದು ಒಂದು ಏನದು ರಿಚುವಲ್ಸ್. ಇದು ಒಂದು ಹಬ್ಬ ಥರ. ಏನೋ ಸುಮ್ಮನೆ ಹಬ್ಬ ಮಾಡ್ತಿರಲ್ಲ, ಪೂಜೆ ಪುನಸ್ಕಾರಗಳು ಮಾಡ್ತಿರಲ್ಲ, ಆ ಥರ ಇದು ಅಂತ ಹೇಳಿ ನಾವು ತಿಳ್ಕೊಬಾರ್ದು. ಇದು ಒಂದು ಕರ್ಮಕಾಂಡದಲ್ಲಿ ಒಂದು ಭಾಗ ಅಂತ ನಾವು ತಿಳ್ಕೊಬಾರ್ದು. ಅಲ್ಲ, ಇದು ನಾವು ಹೆಂಗೋ ಇದು ಬೆಳಗ್ಗೆ ಎದ್ದು ಪೂಜೆ ಮಾಡ್ಬಿಟ್ಟು ಪುನಸ್ಕಾರ ಮಾಡ್ಬಿಟ್ಟು ಹೊರಟೋಗ್ತಿರಲ್ಲ, ಆ ಥರ ಅಂತ ಭಗವಂತನ ನಾಮನ ತಿಳ್ಕೊಬಾರ್ದು. ಭಗವಂತನ ನಾಮ ಬಂದು ತುಂಬ ಪವಿತ್ರವಾದದ್ದು. ಇನ್ನೊಂದೇನು ಹೇಳ್ತಾರೆ ಅಂದರೆ, ನಂಬಿಕೆ ಇಲ್ದಿರೋ ವ್ಯಕ್ತಿಗಳಿಗೆ ನಾವು ಭಗವಂತನ ನಾಮದ ಬಗ್ಗೆ ಹೇಳಬಾರ್ದು. ನಂಬಿಕೆ ಇಲ್ದಿರೋ ಹತ್ರ ಹೋಗಿ ಹೇಳಿದ್ರೆ, ತೆಲುಗುನಲ್ಲಿ ಹೇಳ್ತಾರಲ್ಲ, ಚೌಟು ಅಂದಾಗ ಪೈ ಶಂಕುತ್ತೆ ಏಮೈತದೆ, ಆ ಥರ ಅವ್ರು ಏನು ಹೇಳಿದ್ರು ಗೋಡೆಗೆ ಹೇಳ್ದಂಗೆ ನಂಬಲ್ಲ, ಕೇಳಲ್ಲ ಅವರು. ಇನ್ನೊಂದು ಕೇಳದೇ ಇದ್ರು ಪರವಾಗಿ ನಮ್ಮದೇ ಅಪರಾಧ ಮಾಡ್ಬಿಡ್ತಾರೆ. ಅದಕ್ಕೆ ಅಂಥವ್ರಿಗೆ ಹೇಳ್ಬೇಡಿ ಅಂತ ಹೇಳ್ತಾರೆ. ಆಮೇಲೆ ನಾವು ಎಷ್ಟೋ ವರ್ಷಗಳು ಸಾಧನ ಮಾಡಿನೂ ಮತ್ತೆ ಭಗವಂತ ಬಂದು ದಿವ್ಯವಾದ ಪುರುಷ, ದೇವೋತ್ತಮ ಪರಮ ಪುರುಷ ಅಂತ ನಾವು ಅವ್ರನ್ನ ತಿಳ್ಕೊಂಡು ಮತ್ತೆ ನಾವು ಏನು ಮಾಡ್ತೀವಿ, ಭೌತಿಕವಾದ ಕಾರ್ಯಕಲಾಪಗಳಲ್ಲಿ ನಾವು ಭಾಗವಹಿಸಬಾರ್ದು, ಅದು ಅಪರಾಧ ಆಗ್ಬಿಡುತ್ತೆ ಅಂತ ಹೇಳಿ ಪದ್ಮಪುರಾಣದಲ್ಲಿ 10 ಅಪರಾಧಗಳು. ಈ 10 ಅಪರಾಧಗಳನ್ನ ನಾವು ತ್ಯಜಿಸ್ಕೊಂಡು ಭಗವಂತನ ನಾಮ ಹೇಳಿದ್ರೆ ನಾಮ ಶುದ್ಧ ನಾಮ ನಾವು ಹೇಳ್ಬಾರ್ದು. ಆ ನಾಮ ಹೇಳ್ತಾ ಇರುವಾಗ ನಮ್ಗೆ ಹೆಂಗಿರ್ಬೇಕಂದ್ರೆ ರೋಮಾಂಚ ಆಗಬೇಕು, ಕೂದಲೆಲ್ಲ ಹಂಗೆ ನಿಂತ್ಕೋಬೇಕು, ಹಂಗೆ ಕಣ್ಣಲ್ಲಿ ಆನಂದ ಭಾಸ್ಕರ ಬರಬೇಕು. ಆಮೇಲೆ ಇದು ಗಂಟ್ಲಲ್ಲಿ ಮಾತು ಬರೆದಿರ ಏನಾಗ್ಬಿಡುತ್ತೆ ಅಂದರೆ ತಡಿದ ಅಷ್ಟು ಆನಂದವಾಗಿ ನಾವು ಭಗವಂತನ ನಾಮ ಹೇಳ್ತಾ ಇದ್ದೀವಿ. ಇದೆಲ್ಲ ಸಿಂಪ್ಟಮ್ಸು ಬರಬೇಕು. ಮತ್ತು ಕೆಳಗಡೆ ಬಿದ್ದು ಉರುಳಾಡೋದು ಅದೆಲ್ಲ ಬರುತ್ತೆ. ಇದೆಲ್ಲ ನಾವು ಯಾವಾಗ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊತಿರೋ, ಭಗವಂತ ಇದ್ದಾನೆ ಅಂತ, ಅವಾಗ ಇದೆಲ್ಲ ಸಿಂಪ್ಟಮ್ಸ್ ನಮಗೆ ಬರುತ್ತೆ. ಹೌದೌದು, ಉರುಳು ಸೇವೆ ಮಾಡ್ಕೊಂಡು ಹೋಗ್ತಾರೆ. ಅದು ನಮಸ್ಕಾರ ಒಬೇಸನ್ಸ್ ಪ್ರಣಾಮಗಳು ಮಾಡ್ಕೊಂಡು ಹೋಗ್ತಾರೆ, ಉರುಳು ಸೇವೆ ಮಾಡ್ಕೊಂಡು ಹೋಗ್ತಾರೆ. ನವದೀಪಲ್ಲಿ ಗೌರಮಂಡಲ ಪರಿಕ್ರಮಲ್ಲಿ ಬ್ರಜಭೂಮಿಯಲ್ಲಿ ಗೋವರ್ಧನ ಪರಿಕ್ರಮ ಮಾಡುವಾಗ ಎಲ್ಲೆಲ್ಲಿ ಭಗವಂತ ಲೀಲೆಗಳು ಮಾಡಿದನೋ ಅಲ್ಲೆಲ್ಲ ಉರುಳು ಸೇವೆ ಮಾಡ್ತಾರೆ. ಮಾಡಿಕೊಂಡು ಆ ಮರಳೆತ್ಕೊಂಡು ಎಲ್ಲ ಮೈಗೆಲ್ಲ ಹಚ್ಕೊತಾರೆ. ಯಾಕಂದರೆ ಭಗವಂತ ಸ್ಪರ್ಶ ಮಾಡಿದ ಒಂದು ಭೂಮಿ. ಅದಕ್ಕೆ ಈ ಕರ್ತಾಲು, ಮೃದಂಗ, ಭಗವಂತನಿಗೆ ಆಗೋ ಚೈನು, ನೆಕ್ಲೆಸ್ಸು, ಆಭರಣಗಳು ಯಾವುದು ಕೆಳಗಡೆ ಮಾಡೋ ಇಡಲ್ಲ. ಭಗವಂತನ ನಾಮ ಜಪಮಾಲೆ ಚಾಪೆ ಮೇಲೆ ಕೂಡ ಇಡಬಾರ್ದು. ಯಾಕಂದ್ರೆ ಚಾಪೆ ತುಳಿತಿರಲ್ಲ ನಾವು, ಅದಕ್ಕೆ ಅದನ್ನ ಮೇಲೆ ಇಡಬೇಕು, ಪವಿತ್ರವಾದ ಸ್ಥಳದಲ್ಲಿ ಇಡಬೇಕು ಅಂತ ಹೇಳ್ತಾರೆ. ಯಾಕಂದರೆ ಪವಿತ್ರ ಭಗವಂತನಿಗೆ ಇಲ್ಲಿ ಹೇಳ್ತಾ ಇರೋದು ಅದೇ ನಾರದಮುನಿ, ಭಗವಂತನಿಗೆ, ಭಗವಂತನ ನಾಮಕ್ಕೆ, ಭಗವಂತನಿಗೆ, ಭಗವಂತನ ಶ್ರವಣಕ್ಕೆ, ಭಗವಂತನಿಗೆ, ಭಗವಂತನ ಲೀಲೆಗಳಿಗೆ ವ್ಯತ್ಯಾಸನೇ ಇಲ್ಲ. ನಾವು ಕೇಳ್ತಾ ಇದ್ದೀರಿ ಭಗವಂತನ ಬಗ್ಗೆ ಅಂತಂದರೆ ಆ ಭಗವಂತ ಅಲ್ಲಿ ಇದ್ದಾನಂತೆ, ಪ್ರತ್ಯಕ್ಷವಾಗಿ ಅಲ್ಲಿ ಭಗವಂತ ಇರ್ತಾನಂತೆ. ನಾನು ವೈಕುಂಠದಲ್ಲಿ ನಾನು ವಾಸ ಮಾಡಲ್ಲ, ಎಲ್ಲಿ ನನ್ನ ಕೀರ್ತನೆ ನಡೀತಾ ಇರುತ್ತೋ, ಭಕ್ತರೆಲ್ಲ ಕೀರ್ತನೆ ಮಾಡ್ತಾ ಇರ್ತಾರೆ, ಅಲ್ಲಿ ನಾನು ಇರ್ತೀನಿ ಅಂತ ಹೇಳ್ತಾರೆ. ವೃಷಭಾಸುರ ಅಂತ ಒಬ್ಬ ಇದು ತಿರುಪತಿನಲ್ಲಿ ಭಗವಂತನಿಗೆ ಒಂದು ಹೆಸರು, ಸಪ್ತಗಿರಿ ಅಂತ ಹೆಸರು ಅವನಿಗೆ. ಸಪ್ತಗಿರಿ ಅಂದರೆ 7 ಬೆಟ್ಟ. 7 ಬೆಟ್ಟದಲ್ಲಿ ಮೊದಲನೇ ಬೆಟ್ಟ ವೃಷಭ ಬೆಟ್ಟ ಅಂತ, ವೃಷಭಾಗಿರಿ. ವೃಷಭ ಯಾಕೆ ಆ ಹೆಸರು ಬಂತು ಅಂದರೆ ಆ ಒಬ್ಬ ಅಸುರನ ಹೆಸರದು, ಅಸುರ, ರಾಕ್ಷಸ. ಈ ವೃಷಭಾಸುರ ಏನು ಮಾಡ್ತಾ ಇದ್ದ, ಅಲ್ಲಿ ತಿರುಮಲ ನದಿಯಲ್ಲಿ ಭಗವಂತನ ಮೇಲೆ ಧ್ಯಾನ ಮಾಡ್ದ, ತಪಸ್ಸೆ ಮಾಡ್ದ. ಭಗವಂತನ ರಾಕ್ಷಸ ಗೋವಿಂದನ ಮೇಲೆ ತಪಸ್ಸೆ ಮಾಡಿ ಧ್ಯಾನ ಮಾಡಿ
ಭಗವಂತ ಬಂದು ಕೇಳ್ತಾ ಅವನು ತುಂಬ ಘೋರವಾದ ತಪಸ್ಸು ಮಾಡ್ದ. ಏನಪ್ಪ ಬೇಕು ಅಂತ ಕೇಳಿದ್ರೆ ನಿನ್ನ ಹತ್ರ ನಾನು ಯುದ್ಧ ಮಾಡಬೇಕು ಅಂತಾನೆ. ಆ ರಾಕ್ಷಸರಲ್ವಾ, ರಾಕ್ಷಸರಿಗೆ ಏನು ಅಂದರೆ ಶಕ್ತಿ ಕೊಟ್ಟಿರ್ತಾರೆ, ಕೆಲವು ಪರಾಕ್ರಮಶಾಲಿಗಳು ಅವರು, ಮತ್ತೆ ಸ್ವಲ್ಪ ಮಿಸ್ಟಿಕ್ ಯೋಗನೂ ಗೊತ್ತಿರುತ್ತೆ ಅವ್ರಿಗೆ, ಯೋಗಿಗಳು ಅವರೆಲ್ಲ. ಈಗ ನಾವು ಒಂದು ಶರೀರ ಎರಡಾಗಿ ಸೀಲ್ಬಿಟ್ರೆ ಅದನ್ನು ಎರಡು ಜೋಡಿಸುವಷ್ಟು ಮಂತ್ರಶಕ್ತಿ ಇರುತ್ತೆ ಅವ್ರ ಹತ್ರ, ಮಂತ್ರಶಕ್ತಿಗಳಿರುತ್ತೆ, ಸಿದ್ಧಿಗಳು ಕಲ್ತ್ಕೊಂಡಿರ್ತಾರೆ ಅವರು. ಇವರು ಜರಾಸಂದ್ರ ಮಗು ಎರಡಾಗಿರುವಾಗ ಅವ್ರ ತಾಯಿ ಏನು ಮಾಡ್ತಾರೆ, ಎರಡು ದೇಹನ ಒಂದು ದೇಹ ಎರಡಾಗಿರುವಾಗ ಅದನ್ನು ಒಂದು ಸೇರಿಸ್ತಾರೆ, ತನ್ನ ಸಿದ್ಧಿ ಮೂಲಕವಾಗಿ ಮಂತ್ರಶಕ್ತಿಯಿಂದ ಸೇರಿಸ್ತಾರೆ. ಆ ಥರ ವೃಷಭಾಸುರ ಹೇಳ್ತಾನೆ, ನಿನ್ನ ಹತ್ರ ನಾನು ಯುದ್ಧ ಮಾಡಬೇಕು ಅಂತ ಹೇಳ್ತಾನೆ. ಸರಿ, ಯುದ್ಧ ಮಾಡಿ ಏನು ಮಾಡ್ದ, ಕೊನೆಗೆ ಭಗವಂತ ಜಯ. ಎಲ್ಲ ಇದರಲ್ಲಿ ಗೊತ್ತಲ್ಲ ಲೀಲೆಗಳಲ್ಲಿ ಭಗವಂತ ಜಯ. ಭಗವಂತನ ಸಮಾನ ಯಾರೂ ಇಲ್ಲ, ಭಗವಂತನ ಜಯಿಸೋನು ಯಾರೂ ಇಲ್ಲ. ಅದಕ್ಕೇನು ಮಾಡ್ದ, ಅವನು ಸೋತ್ಬಿಟ್ಟ. ಸರಿ, ಸೋತ ಮೇಲೆ ಭಗವಂತ ಕೇಳ್ತಾನೆ, ಇನ್ನೊಂದು ವರ ಕೇಳು ಅಂತ ಹೇಳ್ತಾರೆ. ಹೆಂಗೂ ನಾನು ನಿನ್ನ ಹತ್ರ ಸೋತ್ಬಿಟ್ಟೆ, ಇಲ್ಲಿ ನಾನು ಸ್ಥಿರವಾಗಿ ಇಲ್ಲೇ ನಿನ್ನ ಹತ್ರ ನಿನಗೆ ಸೇವೆ ಮಾಡ್ಕೊಂಡಿರ್ಬೇಕು ನಾನು ಅಂತ ಹೇಳ್ತೇನೆ. ಅದಕ್ಕೆ ನಾನು ಇಲ್ಲಿ ನನಗೆ ಒಂದು ಸ್ಥಳ ಕೊಡು ಅಂತ ಕೇಳುವಾಗ ಭಗವಂತ ಅಲ್ಲಿ ನಿನ್ನ ವೃಷಭ ಬೆಟ್ಟ ಅಂತೇಳಿ ನಿನ್ನ ಭಗವಂತರೆಲ್ಲ ನಿನ್ನ ದರ್ಶನ ಮಾಡಿಕೊಂಡು ನನ್ನ ದರ್ಶನ ಮಾಡ್ಕೊತಾರೆ, ಬೆಟ್ಟಕ್ಕೆ ಹತ್ತಾರೆ ಅಂತ ಹೇಳ್ಬಿಟ್ಟು ಅವನಿಗೇನು ಮಾಡ್ತಾರೆ, ವೃಷಭಾಸುರನಿಗೆ ವೃಷಭ ಬೆಟ್ಟ ಅಂತ ಹೇಳಿ ಅಲ್ಲಿಗೆ ಇದು ಎಲ್ಲ ಒಂದು ಪಾಸ್ಟ್ ಎಲ್ಲ ಒಂದೊಂದು ಏನೋ ಒಂದು ಪಾಸ್ಟ್ ಟೈಮ್ಸ್ ಇರುತ್ತೆ, ಲೀಲೆಗಳಿರುತ್ತೆ. ಆಮೇಲೆ ಅಂಜನಾ ಬೆಟ್ಟ ಅಂತ ಇನ್ನೊಂದು, ಅದೊಂದು ಅಂಜನಾಗಿರಿ ಅಂತ, ಶೇಷಾದ್ರಿ, ಅಂಜನಾದ್ರಿ, ವೃಷಭಾದ್ರಿ, ಇದು ಹೆಸರು ವೃಷಭಾದ್ರಿ. ಅಂಜನಾದ್ರಿ ಯಾರು ಅಂದರೆ ಹನುಮಾನ್ ಏನು ಮಾಡಿದ್ರು ಚಿಕ್ಕ ವಯಸ್ಸಲ್ಲಿ ಅವ್ರು ಆಟ ಆಡೋದು ಹೆಂಗೋ ಅಂದರೆ, ಈಗ ನಮ್ಮ ಮಕ್ಕಳೆಲ್ಲ ದೇಕೊಂಡು ಹೋಗ್ತಾರೆ ಈ ರೂಮಿಂದ ಆ ರೂಮ್ಗೆ, ಆ ರೂಮಿಂದ ಈ ರೂಮಿಗೆ. ಅವರು ಬೆಟ್ಟಗಳು ದಾಟೋದು, ಒಂದು ಬೆಟ್ಟದಿಂದ ಇನ್ನೊಂದು ಬೆಟ್ಟಕ್ಕೆ ದಾಟೋದು, ಅದು ಆಟ ಅವ್ರದ್ದು. ಹಿಂಗೆ ಆಟ ಆಡ್ತಾ ಇರುವಾಗ ಅಂಜನಾದೇವಿಗೆ ಭಯ ಬಂದ್ಬಿಡ್ತು, ಏನು ನನ್ನ ಮಗನ್ನ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇಲ್ವಲ್ಲ, ತಡಿ ಹೇಗೆ ಅವನ್ನ ಕಂಟ್ರೋಲ್ ಮಾಡೋದು, ಹೆಂಗೆ ನಿಯಂತ್ರಣ ಮಾಡೋದು ಅಂತ ಹೇಳ್ಬಿಟ್ಟು ಗೋವಿಂದನ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಗೋವಿಂದ, ಈ ನನ್ನ ಮಗನ್ನ ಹೇಗಾದರೂ ನಿನ್ನ ಸೇವೆನಲ್ಲಿ ಇಟ್ಕೊಳ್ಳೋ ಥರ ನೀನೇನಾದರೂ ಮಾಡು ಅಂತ ಹೇಳ್ಬಿಟ್ಟು ಅವ್ರಿಗೆ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡ್ತಾರೆ ಅಂಜನಾದೇವಿ. ಆಗ ಭಗವಂತ ಏನು ಮಾಡ್ತಾನೆ, ಹನುಮಂತನ ನೋಡ್ಬಿಟ್ಟು, ಹನುಮಂತ ಅಲ್ಲಿ ಇಲ್ಲಿ ಇದು ಮಾಡ್ತಾ ಇರುವಾಗ ಕರಿತಾನೆ. ಹನುಮಾನ್ ಏನು ಮಾಡ್ತಾರೆ, ಒಂದು ಹಗ್ಗ ತಗೊಂಡು ಕಾಲು ಕಟ್ಬಿಡ್ತಾರೆ ಆಂಜನೇಯನಿಗೆ, ಹನುಮಾನಿಗೆ, ಗೋವಿಂದ. ಅದಕ್ಕೆ ಬೇಡಿ ಆಂಜನೇಯ ಅಂತ ಹೆಸರು. ಅದಕ್ಕೆ ಕಾಲು ಕಟ್ಬಿಡ್ತಾರೆ ಅವ್ರಿಗೆ. ಆವಾಗ ಹೇಳ್ತಾರೆ ಹನುಮಾನ್ ಕೇಳ್ತಾರೆ, ನೀನು ಯಾವಾಗಲೂ ನನ್ನ ಹತ್ರನೇ ಇರಬೇಕಿಲ್ಲಿ, ನಾನು ಸೇವೆ ಮಾಡ್ಕೊಂಡಿರ್ಬೇಕು ಅಂತ ಹೇಳ್ಬಿಟ್ಟು ಆವಾಗ ಅಲ್ಲಿ ಅಂಜನಾದ್ರಿ ಅಂತ ಒಂದು ಬೆಟ್ಟ ಅಲ್ಲಿ ಬರುತ್ತೆ. ಈ ಥರ 7 ಬೆಟ್ಟಗಳೈತೆ. ವೃಷಭಾದ್ರಿ, ಅಂಜನಾದ್ರಿ, ಶೇಷಾದ್ರಿ, ಈ ಥರ ಎಷ್ಟೋ 7 ಬೆಟ್ಟಗಳೈತೆ. ಈ ಥರ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಭಗವಂತ ತನ್ನ ಭಕ್ತರನ್ನ ತನ್ನ ವಶದಲ್ಲಿ ಇಟ್ಕೊಬೇಕು ಅಂತ ಹೇಳಿದ್ರೆ ಸೇವೆ ಯಾವುದೋ ಒಂದು ಸೇವೆ ಕೊಟ್ಬಿಡ್ತಾರೆ. ಆ ಸೇವೆ ಕೊಡುವಾಗ ಏನು ಮಾಡ್ತಾರೆ, ಭಕ್ತರು ಸೇವೆ ಮಾಡ್ಕೊಂಡು ಎಲ್ಲ ಮರ್ತು ಬಿಡ್ತಾರೆ, ಅವರು ಸಂಪೂರ್ಣವಾಗಿ ಮರ್ತು ಬಿಡ್ತಾರೆ, ಅವರು ಬೇರೆ ವಿಷಯಗಳೆಲ್ಲ ಮರ್ತು ಬಿಡ್ತಾರೆ, ಇಂದ್ರಿಯ ವಿಷಯಗಳೆಲ್ಲ ಮರ್ತು ಬಿಟ್ಟು ಏನು ಮಾಡ್ತಾರೆ, ಭಗವಂತನ ಸೇವೆಯಲ್ಲಿ ಅವರು ಯುಕ್ತರಾಗ್ಬಿಡ್ತಾರೆ. ಈ ಥರ ಭಗವಂತನ ಲೀಲೆಗಳು ನಾವು ಒಂದೊಂದು ಕೇಳ್ತಾ ಏನಾಗುತ್ತೆ ಅಂದರೆ, ನಾವು ಪರಿಶುದ್ಧನೂ ಆಗ್ತಾ ಇರ್ತೀರಿ. ಮತ್ತು ಏನಾಗುತ್ತೆ ಅಂದರೆ, ಮಾತ್ರ ಅಂದರೆ ಇಂದ್ರಿಯಗಳ ಆಸೆಗಳನ್ನ ನಾವು ಮರ್ತು ಬಿಡ್ತೀರಿ. ಇಂದ್ರಿಯ ಆಸೆಗಳನ್ನ ಮರಿಬೇಕು ಅಂದರೆ ಇಲ್ಲಿ ಹೇಳ್ತಾ ಇದ್ದಾರೆ, ಒಂದೇ ಕಾರಣ, ಅದನ್ನು ಮರೆಯೋಕ್ಕಾಗಲ್ಲ. ಯಾಕಂದರೆ ಇಂದ್ರಿಯಗಳು ಏನೋ ಒಂದು ಕೆಲಸ ಮಾಡ್ತಾ ಇರ್ಬೇಕು, ಯಾವುದೋ ಒಂದು ಕೆಲಸ ನೋಡಬೇಕು, ಇಲ್ಲ ಕೇಳಬೇಕು, ಇಲ್ಲ ಮಾತಾಡಬೇಕು, ಇಲ್ಲ ಏನೋ ಒಂದು ತಾಕಬೇಕು, ಏನೋ ಒಂದು ಸ್ಪರ್ಶ ಮಾಡಬೇಕು, ಏನೋ ಒಂದು ಮಾಡ್ತಾ ಇರಬೇಕು, ಸ್ಮೆಲ್ ನೋಡಬೇಕು, ಯಾವುದೋ ಒಂದು ಮಾಡ್ತಾ ಇರಬೇಕು. ಇದು ಸುಮ್ಮನೆ ಇರಲ್ಲ, ಇಂದ್ರಿಯಗಳು ಸೂಕ್ಷ್ಮ ಆದದ್ದು. ಅದಕ್ಕೇನು ಮಾಡಬೇಕು, ಆ ಇಂದ್ರಿಯಗಳನ್ನ ಏನು ಮಾಡಬೇಕು, ಚೇಂಜ್ ಮಾಡ್ಕೊಬೇಕು, ಬದಲಾವಣೆ ಮಾಡ್ಕೋಬೇಕು. ಭೌತಿಕವಾದ ಕಾರ್ಯಗಳಿಗಿಂತ ಕಾರ್ಯಗಳ ಬದಲು ಆಧ್ಯಾತ್ಮಿಕವಾದ ಕಾರ್ಯಗಳು, ಭಕ್ತಿ ಸೇವೆಯಲ್ಲಿ ಈಡುಪಡಿಸ್ಬೇಕು. ಈಗ ರಾಜಕೀಯ ನಾಯಕನ ಏನು ಮಾಡ್ತಾನೆ, ಯಾವಾಗಲೂ ಮಾತಾಡ್ಕೊಂಡು ನಾನು ಹಂಗೆ ಮಾಡಿದೆ, ಹಿಂಗೆ ಮಾಡಿದೆ, ಅದು ಮಾಡಿದೆ ಅಂತ. ಅದನ್ನು ನೀನು ಏನು ಮಾಡ್ತೀಯ, ಮಹಾಭಾರತ ಓದು,
ಭಾಗವತಂ ಓದು. ಭಾಗವತಂ ರಾಜಕೀಯ ಬಗ್ಗೆ ಬೇಕಾದಷ್ಟು ಭಗವದ್ಗೀತಾ ಮೊದಲನೇ ಅಧ್ಯಾಯದ ಫುಲ್ಲು ರಾಜಕೀಯನೇ. ಅದ್ರ ಬಗ್ಗೆ ಓದ್ಬಿಟ್ಟು ಕೃಷ್ಣ ಹೆಂಗೆಲ್ಲ ಅರ್ಜುನ ಕರೆಕ್ಟ್ ಮಾಡ್ದ ಭಗವದ್ಗೀತೆನಲ್ಲಿ, ಆ ರಾಜಕೀಯ ಬಗ್ಗೆ ಓದು. ಆಮೇಲೆ ಭೀಷ್ಮ ಏನು ಮಾಡ್ತಾನೆ, ಭೀಷ್ಮ ತನ್ನ ಇದು ಯುದ್ಧದಲ್ಲಿ ಆ ವಿಲ್ಲಿನ ಒಂದು ಜಾನದಲ್ಲಿ ಮಲ್ಕೊಂಡಿರುವಾಗ ಡೆತ್ ಬೆಡ್, ಏಳು ಬಿಲ್ಲಲ್ಲ, ಶರೀರ ಎಲ್ಲ ಬಿಲ್ ಹಾಕಿರ್ತಾರೆ, ಆದ್ಮೇಲೆ ಮಲ್ಕೊಂಡಿರ್ತಾರೆ. ಆ ದೇಹ ಬಿಡೋ ಸಮಯದಲ್ಲಿ ಅವ್ರಿಗೆ ಇಚ್ಛೆ ಇರುತ್ತಲ್ಲ, ಭಗವಂತನ ಯಾವಾಗ ಬೇಕಾದ್ರೂ ಅವ್ರ ತಂದೆ ಕೊಟ್ಟಿರೋ ವರ ಅದು. ಅವ್ರ ತಂದೆ ಕೊಟ್ಟಿರೋ ವರ ಏನು ವರ ಅಂದರೆ, ಅವ್ರು ನೀನು ಯಾವಾಗ ಬೇಕೋ ಅವಾಗ ನಿನ್ನ ದೇಹ ಬಿಡ್ಬೋದು ಅಂತ. ಅದಕ್ಕೆ ಅವ್ರು ಭಗವಂತ ಬರಲಿ ಅಂತ ಕಾಯ್ತಾ ಇರ್ತಾರೆ. ಉತ್ತರಾಯಣ ಬಂದು ಉತ್ತರಾಯಣದಲ್ಲಿ ನಾನು ದೇಹ ಬಿಡಬೇಕು, ಯಾಕಂದರೆ ಉತ್ತರಾಯಣದಲ್ಲಿ ಬಿಟ್ಟರೆ ದೇಹ ಬಿಟ್ಟರೆ ನಾವು ಭಗವಂತ ಹತ್ರ ವೈಕುಂಠಕ್ಕೆ ಹೋಗ್ತೀರಿ ಅಂತ ಒಂದು ಇದು ನಂಬಿಕೆ, ವಿಶ್ವಾಸ. ಅದಕ್ಕೆ ಭಗವಂತ ಬರಲಿ ಅಂತ ಕಾಯ್ತಾ ಇರ್ತಾರೆ. ಆವಾಗ ಕೃಷ್ಣ ಎಲ್ಲರನ್ನೂ ಕರೀತಾರೆ, ಪಾಂಡವರನ್ನೆಲ್ಲ ಕರೆದ್ಬಿಟ್ಟು ಭೀಷ್ಮರ ಹತ್ರ ಸ್ವಲ್ಪ ಉಪದೇಶ ಕೇಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಕರೀತಾರೆ. ಯಾಕಂದರೆ ಭೀಷ್ಮ ಎಲ್ಲ ಕಲೆಗಳಲ್ಲಿ ಎಲ್ಲ ಕಲೆ ಗೊತ್ತು ಭೀಷ್ಮರಿಗೆ, ಎಲ್ಲ ವಿದ್ಯೆ ಗೊತ್ತು, ಎಲ್ಲಾದ್ರೆ ನಿಪುಣರವರು. ಅದಕ್ಕೆ ರಾಜಕೀಯ ಧರ್ಮ, ಸ್ತ್ರೀ ಧರ್ಮ, ಪುರುಷ ಧರ್ಮ, ಭಕ್ತಿ ಸೇವೆ ಹೆಂಗೆ ಮಾಡೋದು, ಇದೆಲ್ಲ ಅವ್ರಿಗೆ ಉಪದೇಶ ಮಾಡ್ತಾರೆ ಇದಿಷ್ಟು ಧರ್ಮರಾಜ ಪಾಂಡವರಿಗೆ. ಆವಾಗ ಅವರು ಆ ರಾಜಕೀಯ ಬಗ್ಗೆ ಎಲ್ಲ ಹೇಳ್ತಾರೆ. ಅದೆಲ್ಲ ಫಸ್ಟ್ ಕ್ಯಾಂಟೋ ಶ್ರೀಮದ್ ಇದರಲ್ಲೇ ಬರುತ್ತೆ, ಮೊದಕ್ಕೆಲ್ಲ ಲಾಸ್ಟ್ ಚಾಪ್ಟರ್ ಏನೋ ಬರುತ್ತೆ. ಅದೆಲ್ಲ ಅವ್ರನ್ನ ಉಪದೇಶ ಮಾಡ್ತಾರೆ. ಯಾರು? ಭೀಷ್ಮ. ಯಾರಿಗೆ? ಪಾಂಡವರಿಗೆ. ಸೊ ಈ ಥರ ನಾವು ನಮ್ಮ ಇಂದ್ರಿಯಗಳನ್ನ, ನಮ್ಮ ಕಿವಿನ ಏನು ಮಾಡಬೇಕು, ನೀರು ಎತ್ಕೊಡಿ. ಸೊ ನಮ್ಮ ಕಿವಿನ ಏನು ಮಾಡಬೇಕು, ಈ ಥರ ರಾಜಕೀಯರ ಒಂದು ಮಾತು ಕೇಳೋದು ಬಿಟ್ಬಿಟ್ಟು ನಾವೇನು ಮಾಡಬೇಕು, ಇಂಥ ಭಾಗವತಮು, ಭಗವದ್ಗೀತಾ, ರಾಮಾಯಣ ಅದ್ರ ಬಗ್ಗೆ ಕೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ಪ್ರಭುಪಾದ ಹೇಳ್ತಾ ಇದ್ದಾರೆ. ಆ ಥರ ಅದೇ ಥರ ಏನು ಹೇಳ್ತಾರೆ ಅಂದರೆ, ಸೊ ಭಗವಂತ ಈ ಥರ ನನ್ನ ಎಲ್ಲಿ ಕೀರ್ತನೆ ಮಾಡ್ತಾ ಇರ್ತಾರೋ ಆ ಕೀರ್ತನೆಗೆ ಅವ್ರು ಆಕರ್ಷಣೆ ಆಗ್ಬಿಡ್ತಾರಂತೆ. ಆ ಕೀರ್ತನೆ ಕೇಳೋಕ್ಕೆ ಅಂತಲೇ ಭಗವಂತ ಬರ್ತಾರಂತೆ, ಅಲ್ಲಿ ಆಕರ್ಷಣೆ ಆಗ್ಬಿಡ್ತಾರಂತೆ. ಎಲ್ಲೆಲ್ಲಿಗೆ ಅವ್ರು ಕೀರ್ತನೆ ಮಾಡ್ತಾ ಇರ್ತಾರೋ ಭಕ್ತರು ಅಲ್ಲಿ ಬಂದು ಕೂತ್ಕೊಂತಾರಂತೆ. ಭಗವಂತ ಅಲ್ಲಿ ಬಂದು ಕೂತ್ಕೊಂಡು ಕೇಳ್ತಾ ಇರ್ತಾರೆ. ನಮ್ಮ ಕಣ್ಣಿಗೆ ಕಾಣಲ್ಲ ಅಷ್ಟೇ, ಶುದ್ಧವಾದ ಭಕ್ತರ ಕಣ್ಣಿಗೆ ಅದು ಕಾಣುತ್ತೆ. ಸೊ ಒಂದ್ಸಲ ರೂಪ ಗೋಸ್ವಾಮಿ ಬೃಂದಾವನದಲ್ಲಿ ನೀರು ಕುಡಿಬೇಕು ಅಂತ ಅಲ್ಲಿ ಬರ್ತಾರೆ. ಅಲ್ಲಿ ಬರ್ತಾ ಇರುವಾಗ ಅವರು ಈಗ ಬಗ್ಗಿ ನೀರು ಎತ್ತು ಕುಡಿಯುವಾಗ ಏನಾಗುತ್ತೆ, ಒಂದು ಹುಳಿ ಬಂದ್ಬಿಡುತ್ತೆ. ಹುಳಿ ಬಂದು ಅವ್ರನ್ನ ಸಾಯಿಸಕ್ಕೆ ಬರುತ್ತೆ. ಆಗ ಗೋಲಕರು ಒಂದಲ್ಲಿ ರಾಧಾರಾಣಿ ನೋಡ್ತಾರೆ. ರಾಧಾರಾಣಿ ನೋಡ್ಬಿಟ್ಟು ನನ್ನ ಭಕ್ತನ್ನ ಯಾರೋ ಹುಳಿ ಬಂದು ಸಾಯಿಸಕ್ಕೆ ಬರ್ತಾ ಇದೆ ಅಂತ ತಕ್ಷಣ ಬಂದು ಆ ಹುಳಿನ ಓಡಿಸ್ಬಿಟ್ಟು ರೂಪ ಗೋಸ್ವಾಮಿಗೆ ರಕ್ಷಣೆ ಕೊಡ್ತಾರೆ. ಯಾಕಂದರೆ ರೂಪ ಗೋಸ್ವಾಮಿ ಏನು ಮಾಡ್ತಾ ಇದ್ದಾರೆ, ಅವ್ರು ಯಾವಾಗಲೂ ಗ್ರಂಥಗಳು ಬರೆಯೋದೆ, ಭಗವಂತನ ಬಗ್ಗೆ ಗ್ರಂಥಗಳು ಬರೀತಾ ಇರೋದು. ಭಕ್ತಿರಸಾಮೃತ ಸಿಂಧು, ಉಪದೇಶಾಮೃತ, ಉಜ್ವಲ ನೀಲಾಮಣಿ, ಈ ಥರ ಬೇಕಾದಷ್ಟು ಗ್ರಂಥಗಳೆಲ್ಲ ಅವ್ರಿಗೆ ಭಗವಂತ ಹೇಳಿರೋದೇ ಅದೇ. ನೀವೆಲ್ಲ ಇದೆಲ್ಲ ಬರಿಬೇಕು. ಇದು ಒಂದು ಶ್ಲೋಕ ಇದೆ, ಆ ಶ್ಲೋಕದಲ್ಲಿ ಹೇಳ್ತಾರೆ, ನೀವೆಲ್ಲ ಗ್ರಂಥಗಳೆಲ್ಲ ಓದ್ಬಿಟ್ಟು, ಉಪನಿಷತ್ತುಗಳು ಪುರಾಣಗಳೆಲ್ಲ ಓದ್ಬಿಟ್ಟು ಗ್ರಂಥಗಳೆಲ್ಲ ಬರೀಬೇಕು. ಬರೆದು ಎಲ್ಲೆಲ್ಲ ಭಗವಂತ ಲೀಲೆಗಳು ಮಾಡಿದನೋ ಆ ಸ್ಥಳದಲ್ಲಿ ನೀವು ದೇವಸ್ಥಾನ ಕಟ್ಟಬೇಕು. ಅದಕ್ಕೆ ವೃಂದಾವನದಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನ ಕಟ್ಟಿದ್ದಾರೆ. ರಾಧಾ ಮದನ್ ಮೋಹನ್, ರಾಧಾ ಗೋವಿಂದ, ರಾಧಾ ದಾಮೋದರ್ ಟೆಂಪಲ್, ಇದೆಲ್ಲ ದೊಡ್ಡ ದೊಡ್ಡ ದೇವಸ್ಥಾನ ಎಲ್ಲ ಕಟ್ಟಿದ್ದಾರೆ. ಎಲ್ಲ ಏನು ಮಾಡ್ತಾರೆ, ಅವರು ಇದು ಗ್ರಂಥಗಳು ಬರೀತಾರೆ. ಭಕ್ತಿ ಬಗ್ಗೆ ಗ್ರಂಥಗಳು, ಆಳವಾದ ಒಂದು ವಿಷಯಗಳನ್ನೆಲ್ಲ ಅದರಲ್ಲಿ ಬರೆದ್ಬಿಟ್ಟು ಭಕ್ತರಿಗೆ ಅದನ್ನು ಓದ್ಬಿಟ್ಟು ಆಚರಣೆ ಮಾಡಿದ್ರೆ ಅವ್ರು ಎಷ್ಟು ಭಕ್ತಿ ಸೇವೆಯಲ್ಲಿ ಮುಂದುವರಿತಾರೆ ಅನ್ನೋದನ್ನು ಅದರಲ್ಲಿ ಹೇಳಿದ್ದಾರೆ. ಸೊ ಈ ಥರ ಭಗವಂತ ತನ್ನ ಕೀರ್ತನೆ ಎಲ್ಲಿ ನಡೆಯುತ್ತೋ ಅದಕ್ಕೆ ಆಕರ್ಷಣೆ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಇಲ್ಲಿ ಅಮೇರಿಕನಲ್ಲಿ ಕೂಡ ಒಂದು ಸಲ ಪ್ರಭುಪಾದರು ರಥಯಾತ್ರೆ ಮಾಡ್ತಾ ಇರುವಾಗ, ತುಂಬ ಆಳವಾಗಿ ಕೀರ್ತನೆ ಮಾಡುವಾಗ ತುಂಬ ಸಂತೋಷವಾಗಿ ಕೀರ್ತನೆ ಮಾಡ್ತಾಯಿದ್ರು ಪ್ರಭುಪಾದರು. ಆವಾಗ ಸಾಕ್ಷಾತ್ ನಾರದ ಮುನಿನೇ ಬಂದಿದ್ರಂತೆ, ಹಂಗಂತ ಹೇಳ್ತಾರೆ. ನಾರದ ಮುನಿ ಬಂದು ಆ ಕೀರ್ತನೆಯಲ್ಲಿ ಭಾಗವಹಿಸ್ತಾರಂತೆ. ಆ ಥರ ಶುದ್ಧ ಭಕ್ತರು, ಮೊನ್ನೆ ಗುರು ಮಹಾರಾಜು ಚೈತನ್ಯ ಮಹಾಪ್ರಭು ಅಪಿಯರೆನ್ಸ್ ಡೇ ದಿನ ಗುರು ಮಹಾರಾಜ್ ಬಂದು ಹಾಡ್ತಾಯಿದ್ರು, ಕೀರ್ತನೆ ಹಾಡ್ತಾ ಇರುವಾಗ ಆ ಪಂಚತತ್ವ ವಿಗ್ರಹ ಇದೆಯಲ್ಲ, ಎಲ್ಲ ಇತ್ತು ಪಂಚತತ್ವ ವಿಗ್ರಹ, ಕೊಟ್ಬಿಟ್ರಿ. ಆ ಪಂಚತತ್ವ ವಿಗ್ರಹದ ಕಣ್ಣಲ್ಲಿ ನೀರು ಬಂದಂತೆ,
ಮೊನ್ನೆ ಗುರು ಮಹಾರಾಜ್ ಹಾಡ್ತಾ ಇದ್ದಾರೆ ಶಿಲೆ ವಿಗ್ರಹದಲ್ಲಿ, ಫೋಟೋನಲ್ಲ ಅದು 5 ಇದೆಯಲ್ಲ, ಚೈತನ್ಯ ನಿತ್ಯಾನಂದ ಅವರೆಲ್ಲ ಇದ್ದಾರಲ್ಲ, ಪಕ್ಕದಲ್ಲೈತೆ. ಅಲ್ಲಿ ಈ ಥರ ಶುದ್ಧ ಭಕ್ತರು ಎಲ್ಲಿ ಹಾಡ್ತಾ ಇದ್ದಾರೋ ಅಲ್ಲಿ ಭಗವಂತ ಆಕರ್ಷಣೆ ಆಗಿ ಬರ್ತಾರಂತೆ. ಸಾಕ್ಷಾತ್ ಭಗವಂತನೇ ಭಕ್ತರ ಕೀರ್ತನೆಗೆ ಆಕರ್ಷಣೆಯಾಗಿ ಅದನ್ನು ಕೇಳೋದಕ್ಕೆ ಏನಂತ ಇಂಪಾಗಿರುತ್ತೆ ಅಂತ ಕೇಳೋದಕ್ಕೇ ಬರ್ತಾರಂತೆ. ಯಾವುದೋ ಒಂದು ಆಚಾರ್ಯರು, ಯಾವುದೋ ಭಗವಂತ ನಾರಾಯಣನೋ ಯಾರೋ ಇದು ಬಾಲಾಜಿ ಅನ್ನಮಯ್ಯ ಹಾಡ್ತಾ ಇದ್ದಾರೆ. ಅನ್ನಮಯ್ಯ ಹಾಡೋದನ್ನು ಕೇಳೋದಕ್ಕೆ ಬರ್ತಾ ಇದ್ರಂತೆ. ಅಷ್ಟು ಇಂಪಾಗಿ ಆಡ್ತಾರಂತೆ ಅನ್ನಮಯ್ಯ ಕೀರ್ತನೆಗಳು. ಪುರಂದರದಾಸರ ಕೀರ್ತನೆ ಹೆಂಗಿರುತ್ತೋ ಹಂಗಿರುತ್ತೆ ಅದು. ಪುರಂದರದಾಸರ ಕೀರ್ತನೆ ಅದರಲ್ಲೂ ಒಂದು ಹೇಳ್ತಾರೆ, ಯಾವುದೋ ಒಂದು ಕೀರ್ತನೆ ಏನು ಹೇಳ್ತಾರೆ ಅಂದರೆ, ತುಂಬ ಚೆನ್ನಾಗಿದೆ ಅದು. ನೀನು ಮನುಷ್ಯನಾಗೋ ಏನೋ ಹೇಳ್ತಾರೆ, ತುಂಬ ಚೆನ್ನಾಗಿದೆ ಅದು ಕೀರ್ತನ. ಆ ಥರ ಹಾಡ್ತಾ ಇದ್ರೆ ಭಗವಂತನೇ ಸಾಕ್ಷಾತ್ ಕೇಳೋದಕ್ಕೆ ಬರ್ತಾರಂತೆ. ಅದ್ರಲ್ಲಿ ಹೇಳ್ತಾರೆ, ಲಾರ್ಡ್ ಈಸ್ ಅಟ್ರಾಕ್ಟೆಡ್ ಬೈ ದ ಪ್ಯೂರ್ ಡಿವೋಟೀಸ್ ಚಾಂಟಿಂಗ್ ಆಫ್ ಹಿಸ್ ಗ್ಲೋರೀಸ್. ದೆರ್ ಈಸ್ ನಥಿಂಗ್ ಅಸ್ಟಾನಿಶಿಂಗ್ ಸಿನ್ಸ್ he is absolute. He can appear himself in the picture of his glorification, the two things being identical. Srila Narada chants the glorification of the Lord not for his personal benefit but because of the glorifications are identical with the Lord. Narada Muni penetrates into the presence of the Lord by transcendental chanting. ಅದಕ್ಕೆ ಕೀರ್ತನೆ ಆಡುವಾಗ ನಾನು ಚೆನ್ನಾಗಿ ಆಡ್ತೀನಿ, ನಾನು ತುಂಬ ಇಂಪಾಗಿ ಆಡ್ತೀನಿ, ಮೆಲೋಡಿಯಸ್ ಆಗಿರುತ್ತೆ ಅಂತ ಆ ಥರ ನಾವು ಆ ಭಾವನೆಯನ್ನು ಆಡಬಾರ್ದು. ಭಗವಂತನಿಗೆ ಸಂತೃಪ್ತಿ ಆಗುತ್ತಾ? ಭಗವಂತ ಮೆಚ್ಚಬೇಕು. ಭಗವಂತ ಸಂತೋಷಕ್ಕೋಸ್ಕರ ನಮ್ಮ ಸಂತೋಷ ನಾವು ಆಡಬಾರ್ದು. ತುಂಬ ಜನ ಹಾಡುವಾಗ ಅಲ್ಲಿ ನೋಡ್ಕೊಂಡು ಇಲ್ಲಿ ನೋಡ್ಕೊಂಡು ಹಾಡೋದು. ಯಾರು ನನ್ನೊಂದಿಗೆ ಚಪ್ಪಲಿ ಆಡ್ತಾ ಇದ್ದಾರಾ, ನನ್ನ ಮೇಲೆ ಹೂವು ಹಾಕ್ತಾ ಇದ್ದಾರಾ, ಈ ಥರ ಎಲ್ಲ ಎದುರು ನೋಡಿಕೊಂಡು ಹಾಡ್ತಾರೆ. ಆದರೆ ಇಲ್ಲಿ ನಾವು ಯಾವ ಭಾವನೆಯನ್ನು ಆಡಬೇಕಂದ್ರೆ ಭಗವಂತ ನಾವು ಆಡೋ ಒಂದು ಕೀರ್ತನೆಯನ್ನು ಭಗವಂತ ಸಂತೋಷ ಬಿಡಬೇಕು, ಭಗವಂತ ಸಂತೃಪ್ತಿ ಬಿಡಬೇಕು. ಆ ಥರ ನಾವು ಕೀರ್ತನೆ ಆಡಬೇಕು, ಆ ಥರ ನಾವು ಕೀರ್ತನೆ ಮಾಡಬೇಕು. ಆಮೇಲೆ 34ನೇ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ, ಇಟ್ ಈಸ್ ಪರ್ಸನಲಿ ಎಕ್ಸ್ಪೀರಿಯನ್ಸ್ಡ್ by me that those who are always full of cares and anxieties due to desiring contact of the senses with their objects can cross the ocean of saints on a most suitable boat. The constant chanting of the transcendent activities of the personality of Godhead. ಯಾವ ಒಬ್ಬ ವ್ಯಕ್ತಿ ಇಂದ್ರಿಯಗಳಿಂದ ತುಂಬ ಬಾಧೆ ಬೀಳ್ತಾ ಇದ್ದಾನೋ, ತುಂಬ ಕಷ್ಟ ಬೀಳ್ತಾ ಇದ್ದಾನೋ, ಜೀವನದಲ್ಲಿ ತುಳುಕಾಡ್ತಾ ಇರ್ತಾನೆ ಕಷ್ಟದಲ್ಲಿ, ಒಂದರ ಮೇಲೆ ಒಂದು ಕಷ್ಟ, ಒಂದಿಂದೇ ಒಂದು ಬಗೆಹರಿಸಿದ್ರೆ ಇನ್ನೊಂದು ಬಗೆಹರಿಸಿದ್ರೆ ಇನ್ನೊಂದು ಬರ್ತಾನೆ ಇರುತ್ತೆ. ಕಷ್ಟದ ಮೇಲೆ ಕಷ್ಟ ಬರ್ತಾ ಇರುತ್ತೆ. ಯಾಕಂದರೆ ಈ ಇಂದ್ರಿಯ ತೃಪ್ತಿಗೋಸ್ಕರ ನಾವು ಮಾಡೋ ಒಂದೊಂದು ಕೆಲಸದಲ್ಲಿ ಅದು ದುಃಖಕ್ಕೆ ಕಾರಣ ಆಗುತ್ತೆ. ಆದರೆ ನಾವು ದುಃಖ ಬಂದ್ರೆ ಮತ್ತೆ ಮಾಡ್ತಾ ಇರ್ತೀವಿ. ಆಣೆ ಥರ ಆಣೆ ಏನು ಮಾಡುತ್ತೆ, ಸಮುದ್ರದೊಳಗೆ ಸ್ನಾನ ಮಾಡ್ಕೊಂಡು ಹೊರಗಡೆ ಬಂದು ಏನು ಮಾಡುತ್ತೆ, ಮಣ್ಣು ತೊಗೊಂಡು ಮೈ ಮೇಲೆ ಹಾಕೊಂಡು, ಆ ಥರ ಇದು. ಮತ್ತೆ ನಾವು ಎಷ್ಟು ಆ ಕಷ್ಟದಲ್ಲಿ ನಾವೇನು ಅನ್ಕೊಂತೀರ, ಬಾ ಸಾಕಪ್ಪ ಇದು ಜನ್ಮನೇ ಬೇಡಪ್ಪ, ಭಗವಂತ ಹತ್ರ ಯಾರಿಗೂ ಬೇಡ ಅಂತೀರಿ, ಭಗವಂತ ಹತ್ರ ಹೋಗ್ಬಿಟ್ಟು ಆರಾಮಾಗಿ ಸೇವೆ ಮಾಡ್ಕೋಣ ಅಂತ ಅನ್ಕೊಂತೀರ ಅಷ್ಟೇ. ಮತ್ತೆ ಏನು ಮಾಡ್ತೀವಿ, ಮಾರನೇ ದಿನ ತಿರ್ಗಾ ಮತ್ತೆ ಅದೇ ಕೆಲಸ ಮಾಡ್ತೀವಿ, ಅದೇ ಪಾಪ ಅದೇ ಕರ್ಮ ಮಾಡ್ತಾ ಇರ್ತೀವಿ, ಅದೇ ವಿಕರ್ಮ ಅದೇ ಕರ್ಮ ಮಾಡ್ತಾ ಇರ್ತೀವಿ, ಪಾಪ ಕಾರ್ಯಗಳು ಪುಣ್ಯ ಕಾರ್ಯಗಳು ಮಾಡ್ತಾನೆ ಇರ್ತೀವಿ, ಮತ್ತೆ ಅನುಭವಿಸ್ಬೇಕಾಗತ್ತೆ. ಅದಕ್ಕೆ ಅಕರ್ಮ ಮಾಡಿದ್ರೆ ನಮಗೆ ಭಗವಂತ ಹತ್ರ ಹೋಗೋದಕ್ಕೆ ಸರಳವಾಗುತ್ತೆ. ಅಕರ್ಮ ಅಂದರೆ ಶಾಸ್ತ್ರದಲ್ಲಿ ಏನು ಹೇಳಿದಾರೋ ಅದನ್ನು ನಾವು ಮಾಡಬೇಕು, ಅದನ್ನು ಹೇಳಬೇಕು. ಸೊ ಅದಕ್ಕೆ ಭಗವಂತನ ನಾಮ ಯಾರು ಹೇಳ್ತಾರೋ ಅವ್ರಿಗೆ ಈ ಸಮುದ್ರದಲ್ಲಿ ಒಬ್ಬ ಈಜು ಹೊಡಿಯೋದಕ್ಕೆ ಬರ್ದೇ ಇರೋನು ಏನು ಮಾಡ್ತಾನೆ, ಬಿದ್ದೋಗ್ಬಿಡ್ತಾನೆ. ಅವನ್ನ ಕಾಪಾಡೋದಕ್ಕೆ ಒಂದು ಬೋಟ್ ಹೋಗುತ್ತೆ, ಒಂದು ನೌಕೆ ಒಂದು ಅಲ್ಲಲ್ಲ ಇದು ಬೋಟ್ ದೋಣಿ ಓಡಿಸೋ ಒಬ್ಬ ವ್ಯಕ್ತಿ, ಅವನು ಹೋಗಿ ಅವನ್ನ ಕಾಪಾಡ್ತಾನೆ. ಅವನೇನು ಮಾಡ್ತಾನೆ, ಆ ದೋಣಿನ ಇಟ್ಕೊತಾನೆ. ಆ ದೋಣಿನ ಇಟ್ಕೊಂಡ್ರೆ ಆ ದೋಣಿ ಓಡಿಸ್ತಾ ಇದ್ದಾನಲ್ಲ ಅವನ ಸಹಾಯ ತಗೊಂಡು ಅವನ ಮೇಲೆ ಅವನಿಗೆ ಆಶ್ರಯ ಕೊಡ್ತಾನೆ. ಆ ಥರ ಈ ಭಗವಂತನ ನಾಮ ಬಂದು ಆ ದೋಣಿ ಥರ, ಆ ದೋಣಿಗೆ ಇದು ಮಾಡ್ತಾ ಇದ್ದಾರೆ, ಕಂಪೇರ್ ಮಾಡ್ತಾರೆ, ಓಡಿಸ್ತಾ ಇದ್ದಾರೆ. ಈ ಧೋನಿ ಅಂತ ನಾಮವನ್ನು ನಾವು ಉಚ್ಚಾರಣೆ ಮಾಡಿದ್ರೆ ನಮಗೆ ಎಂಥ ಇಂದ್ರಿಯಗಳಿಂದ ಬರೋ ತಾಪತ್ರಗಳೆಲ್ಲ ಏನಾಗುತ್ತೆ, ಪಾರಾಗ್ಬಿಡ್ತೀರ. ಅದರಿಂದ ತಾಪತ್ರಯೋನ್ ಉನ್ಮೂಲನಂ ಅಂತ ಹೇಳ್ತಾರೆ 2ನೇ ಶ್ಲೋಕದಲ್ಲಿ ಭಾಗವತಂ. ಇದರಲ್ಲೇ ತಾಪತ್ರಗಳೆಲ್ಲ ನಾವು ಅದರಿಂದ ಪಾರಾಗಬೇಕು ಅಂದರೆ ಧೋನಿ ಅಂತ ಭಗವಂತನ ನಾಮನ ನಾವು ಏನು ಮಾಡ್ತಾ ಇರಬೇಕು, ಯಾವಾಗಲೂ ಆಶ್ರಯ ತಗೋಬೇಕು, ಹಾಡ್ತಾ ಇರಬೇಕು, ಭಗವಂತನ ನಾಮ ಜಪ ಮಾಡ್ತಾ ಇರಬೇಕು. So generally the materialistic men think and discuss about the subjects which
ಆದರೆ ಜನ ನಾವೇನು ಮಾಡ್ತೀರಿ ಅಂದರೆ ನಾವು ಕೇಳೋ ವಿಷಯಗಳೆಲ್ಲ ಎಂಥದ್ದಿರುತ್ತಂದರೆ ಎಲ್ಲ ಭೌತಿಕಕ್ಕೆ ಸಂಬಂಧವಾದ ವಿಷಯಗಳೇ ಇರುತ್ತೆ, ಇಂದ್ರಿಯಗಳನ್ನ ತೃಪ್ತಿಪಡಿಸೋ ವಿಷಯಗಳೇ ಇರುತ್ತೆ. GRTನಲ್ಲಿ 10 ಗ್ರಾಮು ಚಿನ್ನಕ್ಕೆ 1 ಗ್ರಾಮ್ ಫ್ರೀ, ಭೀಮಾಸಲ್ಲಿ ಮೇಕಿಂಗ್ ಚಾರ್ಜಸ್ ಫ್ರೀ, ಆಮೇಲೆ ಇದು ಯಾವುದೋ ಹೋಟ್ಲ್ ಒಂದು ಓಪನ್ ಆಗಿದೆ, ಅದಕ್ಕೆ ಈ 400 ರೂಪಾಯಿ ಊಟನ ನಿಮ್ಗೆ 100 ರೂಪಾಯಿ ಕೊಡ್ತೀನಿ. ಈಗ ರಾಜಕೀಯ ನಾಯಕರು ಹೇಳ್ತಾರಲ್ಲ, ನಿಮಗೆ 1 ಪೌನ್ ಚಿನ್ನ ಕೊಡ್ತೀನಿ, ನಿಮ್ಮ ಹುಟ್ಟೋ ಮಗುಗೆ ನಾನು ಇದು ಬೇಬಿ ಇದು ಕೊಡ್ತೀನಿ, ಬೇಬಿ ಸೆಟ್ ಕೊಡ್ತೀನಿ, ಬೇಬಿಗೆ ಪ್ಯಾಕೇಜ್ ಬರುತ್ತಲ್ಲ ಅದೆಲ್ಲ ಕೊಟ್ಬಿಡ್ತೀನಿ ನಿಮಗೆ, ಆಮೇಲೆ ಗ್ಯಾಸ್ ಸಿಲಿಂಡರ್ ಫ್ರೀ ಕೊಡ್ತೀನಿ, ಈ ಥರ ಒಂದೊಂದೊಂದು ಹೇಳ್ತಾ ಇರ್ತಾರಲ್ಲ. ಇಂಥದಕ್ಕೆ ನಮ್ಮ ಕಿವಿ ಹೋಗುತ್ತೆ ಹೊತ್ತು ಆ ಕಿವಿನ ಭಗವಂತನ ನಾಮಕ್ಕೆ ಕೇಳೋದಕ್ಕೆ ಹೋಗಲ್ಲ. ಅವ್ನು ಎಷ್ಟು ಕೊಟ್ರೇನು ಏನು ಕೊಟ್ರೇನು ಆ ಸಮಯಕ್ಕೆ ಕೊಡ್ತಾನೆ. ತಿರ್ಗಾ ನಮ್ಮ ಕಷ್ಟ ತೀರಲ್ಲ. ನಮ್ಮ ಕಷ್ಟ ತೀರ್ಬೇಕಂದ್ರೆ ಭಗವಂತನ ಒಬ್ಬನೇ ನಮಗೆ ನಡೀತಾ ಇರುತ್ತೆ. ಸೊ ಬಟ್ ಆಸ್ ಥಿಂಗ್ಸ್ ಆರ್ ಎಕ್ಸೈಸ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ದ ಎಕ್ಸ್ಟರ್ನಲ್ ಇಲ್ಯೂಷನ್ ಎನರ್ಜಿ, ಸಚ್ ಸೆನ್ಸುಯಲ್ ಆಕ್ಟಿವಿಟೀಸ್ ಡು ನಾಟ್ ಆಕ್ಚುಲಿ ಗಿವ್ ದಮ್ ಎನಿ ಸೈಡ್. ಆ ತಕ್ಷಣಕ್ಕೆ ಅದು ಸಂತೋಷ ಕೊಡುತ್ತೆ ಹೊತ್ತು ಪರ್ಮನೆಂಟ್ ಆಗಿ ಸ್ಥಿರವಾಗಿ ಆ ಸಂತೋಷ ಇರಲ್ಲ, ಮತ್ತೆ ಅದು ಹೊರಟೋಗುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ನಾವು ನಮ್ಮ ಕಷ್ಟಗಳಿಂದ ನಾವು ದೂರ ಆಗಬೇಕು ಅಂತ ಹೇಳಿದ್ರೆ ನಾವು ಮಾಯಾದಿಂದ ದೂರ ಆಗಬೇಕು. ಮಾಯಾನ ನಾವು ಆಹ್ವಾನ ಮಾಡಬಾರ್ದು. ಕೃಷ್ಣನ ನಾವು ಆಹ್ವಾನ ಮಾಡಿದ್ರೆ ಮಾಯಾ ನಮ್ಮಿಂದ ದೂರ ಹೋಗುತ್ತೆ. ಸೊ ದಟ್ ವಿಚ್ ಕೆನಾಟ್ ಗಿವ್ ದಮ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ಅಕ್ಸೆಪ್ಟೆಡ್ ಆಸ್ ಎನ್ ಅಬ್ಜೆಕ್ಟ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ನೋ. ಸೊ ನಾರದ ಮುನಿ ಬೈ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಸೇಸ್ ದಟ್ ಸ್ಯಾಟಿಸ್ಫ್ಯಾಕ್ಷನ್ ಫಾರ್ ಸಚ್ ಫ್ರಸ್ಟ್ರೇಟೆಡ್ ಬೀಯಿಂಗ್ಸ್ ಎಂಗೇಜ್ಡ್ ಇನ್ ಸೆನ್ಸ್ ಗ್ರಾಟಿಫಿಕೇಷನ್ ಇಸ್ ಟು ಚಾಂಟ್ ಆಲ್ವೇಸ್ ಆಕ್ಟಿವ್. ಸೊ ಅದಕ್ಕೆ ನೀವು ಒಂದೇ ಒಂದು ಪರಿಹಾರ ಏನು ಅಂದರೆ ಈ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡಬೇಕು, ಇಂದ್ರಿಯಗಳನ್ನ ನಿಯಂತ್ರಣೆ ಮಾಡಬೇಕು, ಭೌತಿಕವಾದ ಆಸೆಗಳನ್ನ ಯಾವುದು ಇಟ್ಕೋಬಾರದು ಅಂತ ಹೇಳಿದ್ರೆ ಭಗವಂತನ ಭಕ್ತಿ ಸೇವೆ ಮಾಡಿದ್ರೆ ಎಲ್ಲದರಿಂದ ಪಾರಾಗ್ಬಿಡ್ತೀವಿ. ಯಾವುದು ನಮ್ಮನ್ನು ನಮ್ಮ ಹತ್ರ ಬಂದು ನಮ್ಮನ್ನು ಯಾವುದು ತೊಂದರೆ ಕೊಡೋದಿಲ್ಲ. ಭಗವಂತನ ಭಕ್ತಿ ಸೇವೆನಲ್ಲಿ ನಾವು ಇರೋದ್ರಿಂದ ಏನಾಗುತ್ತೆ, ನಮಗೆ ಯಾವ ಥರವಾದ ಕಷ್ಟಗಳು ಇರುತ್ತೆ, ಇಲ್ಲ ಅಂತೇಳಿಲ್ಲ, ಕಷ್ಟಗಳು ಬರುತ್ತೆ, ಕಷ್ಟಗಳಿರುತ್ತೆ, ಅದರಿಂದ ನಾವು ಪಾರಾಗ್ಬಿಡ್ತೀವಿ. ಹೆಂಗೆ ಅಂದರೆ ಭಗವಂತ ನಮ್ಗೆ ಇದು ಕೊಟ್ಬಿಡ್ತಾನೆ, ಆ ಒಂದು ತಡೆಯೋ ಶಕ್ತಿನೂ ಕೊಡ್ತಾನೆ, ಅದನ್ನು ಬಗೆಹರಿಸುವಂಥ ಉಪಾಯನೂ ಕೊಡ್ತಾನೆ. ಸೊ ದಿ ಪಾಯಿಂಟ್ ಈಸ್ ದಟ್ ಸಬ್ಜೆಕ್ಟ್ ಮ್ಯಾಟರ್ ಓನ್ಲಿ ಶುಡ್ ಬಿ ಚೇಂಜ್ಡ್ ಅಷ್ಟೇ. ಪಾಯಿಂಟ್ ಇಲ್ಲಿ ಏನು ಅಂತ ಹೇಳಿದ್ರೆ ನಾವು ಕೇಳೋ ಸಬ್ಜೆಕ್ಟ್ ಯಾವುದು, ಯಾವ ಸಮಾಚಾರ, ಯಾವ ವಿಚಾರ ನಾವು ಮಾಡ್ತಾ ಇದ್ದೀರಿ, ಆ ವಿಚಾರನ ಚೇಂಜ್ ಮಾಡ್ಕೋಬೇಕು. ವಿಚಾರನ ಚೇಂಜ್ ಮಾಡ್ಬೇಕು. ಯಾರ ಬಗ್ಗೆನೋ ನಾವು ಮಾತಾಡಬಹುದು, ನಂಟರ ಬಗ್ಗೆ ಮಾತಾಡೋದು, ಆಸ ವಂಶ, ಇವ್ರ ವಂಶ, ಅವ್ರ ವಂಶ, ಅವ್ರ ವಂಶ, ಇವ್ರ ವಂಶ, ಅದ್ರ ಬಗ್ಗೆ ಮಾತಾಡ್ಬೋದು. ಯದುವಂಶ ಬಗ್ಗೆ ಮಾತಾಡ್ಬೋದು. ಯದುವಂಶ ಯಾರ ಬಗ್ಗೆ, ಯಾರ್ದು? ಕೃಷ್ಣನ ಬಗ್ಗೆ. ಅವರು ವೃಷ್ಣಿ ವಂಶ ಬಗ್ಗೆ ಮಾತಾಡ್ಬೋದು. ವೃಷ್ಣಿ ವಂಶ ಯಾರ್ದು? ಕುಂತಿದೇವಿ, ಅವ್ರ ಬಗ್ಗೆ ಮಾತಾಡ್ಬೋದು. ಕೌಂತೆಯ ಕುಂತಿ ಬಗ್ಗೆ ಮಾತಾಡ್ಬೋದು, ಅವ್ರ ಬಗ್ಗೆ. ಈಗ ವಿಮೆನ್ಸ್ ಡೇ ಬಂತು ಮೊನ್ನೆ 8ನೇ ತಾರೀಕು. ಸುಮ್ಮನೆ ವಿಮೆನ್ಸ್ ಡೇ, ಆ ಡೇ ಈ ಡೇ ಏನೇನೋ. ಆ ವಿಮೆನ್ಸ್ ಡೇನಲ್ಲಿ ಏನು ಮಾಡ್ತಾರೆ, ಯಂಗ್ಸರ್ ದಿನ ಅಂತ ಅದು. ಅದನ್ನು ಕಾಲೇಜ್ ಹುಡುಗಿರು, ಸ್ಕೂಲ್ ಹುಡುಗಿರು ಎಲ್ಲ ಕುಡ್ಕೊಂಡು, ಮೊನ್ನೆ ಯಾವುದರಲ್ಲಿ ಕುಡ್ಕೊಂಡು ರೋಡಲ್ಲಿ ಬಿದ್ದೋಗಿ ಒಬ್ಬರೊಬ್ಬರು ಅವಳ ಮೇಲೆ ಬಿದ್ದು, ಇವಳ ಮೇಲೆ ಅವಳು ಬಿದ್ದು, ನಡಿ ರೋಡಲ್ಲಿ ಚೆನ್ನಾಗಿ ಓದಿರೋರೇ ಈ ಥರ ಮಾಡ್ತಾ ಇದ್ದಾರೆ. ಹೆಣ್ಮಕ್ಳು ಈ ಥರ ಮಾಡ್ತಾರೆ. ಆದರೆ ಶಾಸ್ತ್ರದಲ್ಲಿ ಏನಂದ್ರೆ ವಿಮೆನ್ಸ್ ಡೇ ಹೆಂಗೆ ಇದು ವಿಮೆನ್ಸ್ ಡೇ ಅದೆಲ್ಲ ಏನಿಲ್ಲ, ಇವ್ರು ಕ್ರಿಯೇಟ್ ಮಾಡಿದ್ರೆ. ಅದ್ರ ಬದಲು ನೀವೇನು ಮಾಡ್ತೀರಾ, ಕುಂತಿದೇವಿ ಬಗ್ಗೆ ಕೇಳಿ, ದ್ರೌಪದಿ ಬಗ್ಗೆ ಕೇಳಿ. ಕುಂತಿ ಹೆಂಗೆ ಮಕ್ಕಳನ್ನ ಕಾಡಲ್ಲಿ ಹೆಂಗೆ ಸಾಕಿದ್ರು, ಎಷ್ಟು ಕಷ್ಟದಲ್ಲಿ ಸಾಕಿದ್ರು. ಕಾಡಲ್ಲಿದ್ರೇನು ಭಕ್ತಿ ಸೇವೆನ ಹೆಂಗೆ ಅವರು ಭಗವಂತನ ಹೆಂಗೆ ಸ್ಮರಣೆ ಮಾಡಿದ್ರು ಅವರು. ಯಾವಾಗಲೂ ನಾನು ಕಷ್ಟ ಕೊಡು ಪರವಾಗಿಲ್ಲ, ನಾನು ನಿನ್ನ ನೆನೆಸ್ಕೊಂಡಿರ್ತೀನಿ. ಈ ಥರ ಅವ್ರು ನೆನೆಸ್ಕೊಳ್ಳಿ ಅಂತ ಹೇಳ್ತಾರೆ ಭಕ್ತರು, ಹೇಳ್ತಾರೆ ಈ ಥರ ಅವ್ರು ನೆನೆಸ್ಕೊಳ್ಳಿ. ದ್ರೌಪದಿ ನೋಡಿ ಹೆಂಗೆ ಎಷ್ಟು ಕಷ್ಟದಲ್ಲಿ ಇದ್ರೇನು ಯಾವತ್ತು ಬಿಟ್ಟು ಹೋಗ್ಲಿಲ್ಲ ಯಾರನ್ನು, ತನ್ನ ಧರ್ಮಪತಿಯಾದ ಯಾರನ್ನೂ ಬಿಟ್ಟು ಹೋಗಿಲ್ಲ. ಆ ಕಷ್ಟದಲ್ಲೇ ಇದ್ಕೊಂಡು ಹಂಗೆ ನಿವಾರಣೆ ಮಾಡ್ಕೊಂಡೇ ಅವ್ರ ಜೀವನ ಮಾಡಿದ್ರು. ಈ ಥರ ನಾವು ಆಚರಣೆ ಮಾಡಬೇಕು. ಅದೇ ಸಬ್ಜೆಕ್ಟ್ ಮ್ಯಾಟ್ರನ್ನ ಚೇಂಜ್ ಮಾಡಬೇಕು. ನಾವು ಕೇಳೋ ವಿಚಾರ ಚೇಂಜ್ ಮಾಡಬೇಕು, ನಾವು ಮಾಡೋ ವಿಚಾರ ಬೇರೆ ಆಗಿರ್ಬೇಕು, ಅದು ಭಗವಂತನಿಗೆ ಸಂಬಂಧವಾಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆಗ ಆ ಥರ ಮಾಡೋದ್ರಿಂದ ಏನಾಗುತ್ತೆ, ನಿಜವಾದ ಸಂತೋಷನ ನಾವು ಕಾಣ್ಬೋದು, ನಿಜವಾದ ಸಂತೋಷನ ನಾವು ಅನುಭವಿಸ್ಬೋದು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇನ್ಸ್ಟೆಡ್ ಆಫ್ ರಿಲೀಸಿಂಗ್ ಆಕ್ಟಿವಿಟೀಸ್ ಆಫ್ ದ ಸಿನಿಮಾ ಆರ್ಟಿಸ್ಟ್ಸು, ಸಿನಿಮಾಗೆ ಹೋಗೋದು, ಆ ಸಿನಿಮಾ ಆರ್ಟಿಸ್ಟ್ಗೆ ಅವ್ನು ನೋಡೋಕೆ ಹೋಗೋದು ಅಂತ ಅವ್ನು ಎಲ್ಲೋ ಚೆನ್ನಾಗಿ ಆರಾಮಾಗಿರ್ತಾನೆ, AC ರೂಮಲ್ಲಿ ಕೂತ್ಕೊಂಡು ಅವ್ನು ಕೋಟಾಂತರ ರೂಪಾಯಿ ಸಂಪಾದಿಸ್ಕೊಂಡು ಅವನು ಅದು ಇದು ಕೋಟಿಗಳು ಗೊತ್ತೆ ಕಾರ್ ತೊಗೊಂಡು ಬಂಗ್ಲಾಗಳು ತೊಗೊಂಡು ಅವ್ನು ಚೆನ್ನಾಗಿರ್ತಾನೆ. ಅದನ್ನ ಅವನು ಬೀಳೋದ್ರಿಂದ ಸತ್ತೋಗೋದು, ಅವ್ನು ನೋಡೋಕೆ ಹೋಗಿ ಸತ್ತೋಗೋದು. ಅವನೇ ಹೇಳ್ತಾನೆ ಬರಬೇಡ ಅಂದ್ರೂ ಇವ್ರು ಬರೋದು, ಅವ್ನು ನೋಡ್ಕೊಂಡು ಸತ್ತೋಗೋದು. ಏನ್ಕಪ್ಪ ಹವ್ಯಾಸಗಳು, ಎಷ್ಟೋ
ಕೋಟಾಂತರ ರೂಪಾಯಿ ದುಡ್ಡುಗಳೆಲ್ಲ ವೇಸ್ಟ್. ಬಾರ್ದಿರೋದೆಲ್ಲ ಅದೇ ದುಡ್ಡಿದ್ರೆ ಭಗವಂತನ ಭಕ್ತಿ ಸೇವೆ ಮಾಡೋದಕ್ಕೆ ಎಷ್ಟೋ ಬೇಕಾಗುತ್ತೆ. ಕಟ್ಟಿ ದೇವಸ್ಥಾನ ಕಟ್ಬೋದು, ಪ್ರಸಾದ ಕೊಡ್ಬೋದು, ದೇವ್ರ ಪ್ರಸಾದ ಕೊಡ್ಬೋದು, ಬುಕ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು, ಬುಕ್ಸ್ ಪ್ರಿಂಟ್ ಮಾಡ್ಬೋದು, ಎಷ್ಟೋ ಮಾಡೋದಿದೆ. 10 ಜನ ಭಕ್ತರು ಸೇರಿಸಿ ಸಾಧನ ಭಕ್ತಿ ಸೊ ಆ ಸಿನಿಮಾ ಆರ್ಟಿಸ್ಟ್ಗಳು ಹಿಂದ್ಗಡೆ ಹೋಗೋಕ್ ಬದಲು ನೀವೇನ್ ಮಾಡ್ತೀರಾ, ಗೋಪಿಯರ್ಗಳ ಬಗ್ಗೆ ಕೇಳ್ರಿ. ಗೋಪಿಯರ್ಗಳು ಯಾವ ಥರ ಕೃಷ್ಣನಿಗೆ ಇದು ಮಾಡ್ತಾಯಿದ್ರು, ಪ್ರೇಮೆ ಮಾಡ್ತಾಯಿದ್ರು, ಹೆಂಗೆ ಅವ್ರನ್ನ ಭಗವಂತನ ಭಕ್ತಿ ಸೇವೆ ಮಾಡ್ತಾಯಿದ್ರು, ಭಗವಂತನ ಹೆಂಗೆ ಸಂತೃಪ್ತಿ ಮಾಡ್ತಾಯಿದ್ರು ಅವರು ಗೋಪಿಯರ್ಗಳು. ಅವ್ರಿಗೇನೂ ಗೊತ್ತಿಲ್ಲ ಗೋಪಿಯರ್ಗೆ, ಒಂದೇ ಒಂದು ಗೊತ್ತಿರೋದು ಅವ್ರಿಗೆ, ಯಾವಾಗಲೂ ಭಗವಂತನಿಗೆ ಸಂತೋಷ ಮಾಡೋದು. ಸಾಧನೆ ಅದೆಲ್ಲ ಏನಿಲ್ಲ ಗೊತ್ತಿಲ್ಲ ಅವ್ರಿಗೆ. ಯಾವಾಗಲೂ ಕೃಷ್ಣನಿಗೆ ಏನು ಬೇಕೋ ಅದು ಮಾಡೋದು ಅಷ್ಟೇ ಅವರು. ಕೃಷ್ಣನಿಗೆ ಇದು ಇಷ್ಟನ ಅದು ಅಡುಗೆ ಮಾಡ್ತಾರೆ. ಕೃಷ್ಣನಿಗೆ ಈ ವಾದ್ಯ ನುಡಿಸ್ಬೇಕಾ ಆ ವಾದ್ಯ ನುಡಿಸ್ತಾರೆ. ಕೃಷ್ಣನ್ಗೆ ಈ ಹೂವು ಇಂಟ್ರೆಸ್ಟ್ ಆ ಹೂವು ಎತ್ಕೊಂಡೋಗಿ ಕೊಡ್ತಾರೆ. ಕೃಷ್ಣನ್ಗೆ ಚಾಮರ ಮಾಡ್ಬೇಕಾ ಚಾಮರ ಮಾಡ್ತಾರೆ. ಇದೇ ಗೊತ್ತಿರೋದು ಅವ್ರಿಗೆ, ಯಾವಾಗಲೂ ಅದೇ ಗೊತ್ತಿರೋದು. ಕೃಷ್ಣ ಹತ್ರ ಲೀಲೆಗಳು ಮಾಡೋದು, ಅವ್ರ ಹತ್ರ ಕೃಷ್ಣನ ಹತ್ರ ಸಂತೋಷ ಮಾಡೋದಕ್ಕೆ ಹಾಸ್ಯ ಮಾಡೋದು, ಇದನ್ನೇ ಅವ್ರಿಗೆ. ಆಮೇಲೆ ಮೃದಂಗ ಬಾರಿಸೋದು ಒಬ್ಬರು. ಈ ಗೋಪಿಯರ್ಗಳನ್ನ ಒಬ್ಬೊಬ್ರು ಒಂದೊಂದು, ಒಬ್ರು ಮೃದಂಗ ಬಾರಿಸ್ತಾರೆ, ಒಬ್ಬರು ವೀಣೆ ಬಾರಿಸ್ತಾರೆ, ಇನ್ನೊಬ್ರು ಎಲೆ ಅಡಿಕೆ ಇದು ಏನೋ ಮೂಲಿಕೆಗಳಲ್ಲಿ ಮಾಡಿರೋ ಎಲೆ ಅಡಿಕೆ ಚೆನ್ನಾಗಿ ಸುವಾಸನೆ ಮಾಡಿರೋದು ಎಲೆ ಅಡಿಕೆ ಕೊಡ್ತಾರೆ. ಒಬ್ರು ಚಾಮರ ಬೀರಿಸ್ತಾ ಇದ್ದಾರೆ, ಒಬ್ರು ಹಾರ ಹಾಕ್ತಾರೆ. ಈ ಥರ ಮಾಡ್ಕೊಂಡು ಗೋಪಿಯರ್ಗಳು ಏನು ಮಾಡ್ತಾರೆ, ಭಗವಂತನ ಅದ್ರ ಬಗ್ಗೆ ಕೇಳ್ರಿ, ಅದ್ರ ಬಗ್ಗೆ ನೋಡ್ರಿ, ಇದ್ರ ಬಗ್ಗೆ ನೋಡ್ಬೇಡ್ರಿ ಅಂತ ಹೇಳ್ತಾರೆ. ಈಗ ನರಸಿಂಹ ಸಿನಿಮಾ ಬಂತು, ಆ ನರಸಿಂಹ ಸಿನಿಮಾ ನೋಡ್ಬೋದು. ನರಸಿಂಹ ಸಿನಿಮಾ ಮೊನ್ನೆ ಬಂದು ರೀಸೆಂಟಾಗಿ ಒಬ್ಬರು ತೆಗೆದಿದ್ರು. ಈ ಥರ ದಿ ಆಲ್ಮೈಟಿ ಆಫ್ ಪರ್ಸನಾಲಿಟಿ ಬೈ ಹಿಸ್ ಕಾಸ್ಲೆಸ್ ಮೆಸೇಜ್ ಡಿಸೆಂಡ್ಸ್ ಟು ದ ಅರ್ತ್ ಮ್ಯಾನಿಫೆಸ್ಟ್ ಆಕ್ಟಿವಿಟೀಸ್ ಆಲ್ಮೋಸ್ಟ್ ಆನ್ ದಿ ಲೈನ್ ಆಫ್ ವರ್ಲ್ಡ್ಲಿ ಮೆನ್, ಬಟ್ ಅಟ್ ದ ಸೇಮ್ ಟೈಮ್ ಎಕ್ಸ್ಟರ್ನಲಿ ಬಿಕಾಸ್ he is almighty. He does so for the bereft of the conditions so that they can turn. ಅದಕ್ಕೆ ಭಗವಂತ ತನ್ನ ಅವತಾರ ತೊಗೊತಾನೆ. ಯುಗ ಒಂದೊಂದು ಯುಗನೂ ಅವತಾರ ಏನಕ್ಕೆ ತೊಗೊತಾರೆ ಅಂದರೆ, ಈ ಬದ್ಧ ಆತ್ಮಗಳಿದಾರಲ್ಲ ಅವ್ರನ್ನೆಲ್ಲ ಬಿಡುಗಡೆ ಮಾಡೋದು, ಈ ಭವಬಂಧನದಿಂದ ಬಿಡುಗಡೆ ಮಾಡಿ ಅವ್ರಿಗೆ ಹೇಗಾದರೂ ಶಾಶ್ವತವಾದ ಸಂತೋಷ ಕೊಡೋದಕ್ಕೆ ಭಗವಂತ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ನಾವು ಹೋಗ್ತಾ ಇಲ್ಲ, ನಾವು ಬೇಡ ಅಂತ ಹೇಳ್ತಾ ಇದ್ದೀವಿ. ನನಗೆ ಇಲ್ಲೇ ಚೆನ್ನಾಗಿದೆಯಪ್ಪ, ನಾನು ಇಲ್ಲೇ ಊಟ ಹೊಡ್ಕೊಂಡಿರ್ತೀನಿ, ಎಷ್ಟೇ ಕಷ್ಟ ಬರಲಿ ನನಗೆ ಇದ್ರಲ್ಲಿ ಸಂತೋಷ ಐತೆ ಅಂತ ನಾವು ಇಲ್ಲೇ ಇದ್ದೀವಿ. ಸೊ ಈ ಥರ ಇಟ್ ಈಸ್ ಟ್ರೂ ಬೈ ಪ್ರಾಕ್ಟೀಸಿಂಗ್ ರೆಸ್ಟ್ರೈಂಟ್ ಆಫ್ ದಿ ಸೆನ್ಸಸ್ ಬೈ ದಿ ಯೋಗ ಸಿಸ್ಟಮ್. ಸೊ ಇಲ್ಲಿ 35ನೇ ಶ್ಲೋಕದಲ್ಲಿ ಏನು ಮಾಡ್ತಾರೆ, ಯೋಗ ಮಾಡಿದ್ರೆ ನಿಮ್ಮ ಇಂದ್ರಿಯಗಳನ್ನ ನಾವು ಕಂಟ್ರೋಲ್ ಮಾಡ್ಬೋದು. ಆದರೆ ಯೋಗ ಮಾಡಿದ್ರೆ ಇಂದ್ರಿಯಗಳನ್ನ ನ್ಯಾಚುರಲ್ ಆಗಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಪ್ರಕೃತಿಯಾಗಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದಕ್ಕೆ ಇಂದ್ರಿಯಗಳನ್ನ ಏನು ಮಾಡಬೇಕು, ಭಗವಂತನ ಸೇವೆಯಲ್ಲಿ ನಾವು ನಿಯೋಗ ಮಾಡೋದ್ರಿಂದ ಏನಾಗುತ್ತೆ, ಇಂದ್ರಿಯಗಳು ಬಂದು ಆಟೋಮೆಟಿಕ್ಕಾಗಿ ಕಂಟ್ರೋಲ್ ಆಗಿಬಿಡುತ್ತೆ ಅಂತ 35ನೇ ಶ್ಲೋಕದಲ್ಲಿ ಹೇಳ್ತಾರೆ. ಅದೇ ಯೋಗನಲ್ಲಿ ಏನು ಮಾಡ್ತಾರೆ, ಕೂತ್ಕೊಳ್ಳೋದು ಹೆಂಗೆ, ಯಾರ ಬಗ್ಗೆ ಯೋಚನೆ ಮಾಡಬೇಕು, ಯಾರ ಬಗ್ಗೆ ಧ್ಯಾನ ಮಾಡಬೇಕು, ಯಾರ ಬಗ್ಗೆ ಅನುಭವ ಪಡಬೇಕು, ಹೆಂಗೆ ತಪಸ್ಸೆ ಮಾಡಬೇಕು, ಇದ್ರ ಬದಲು ಸಂಪೂರ್ಣವಾದ ಇಂದ್ರಿಯನ ಅಂಬರೀಷ್ ಮಹಾರಾಜ್ ಏನು ಮಾಡಿದ್ರು, ಕಣ್ಣಲ್ಲಿ ಭಗವಂತನ ರೂಪ ನೋಡಿದ್ರು, ಕಿವಿನಲ್ಲಿ ಭಗವಂತನ ಇದು ಶ್ರವಣ ಮಾಡಿದ್ರು, ಕಥೆಗಳು ಕೇಳಿದ್ರು, ಕೃಷ್ಣ ಕಥೆ ಕೇಳಿದ್ರು. ಮನಸ್ಸನ್ನ ಯಾವಾಗಲೂ ಭಗವಂತನ ಲೋಟಸ್ ಫೀಟ್ ತಾಮರ ಪಾದಗಳ ಮೇಲೆ ಕೇಂದ್ರೀಯ ಮಾಡ್ಕೊಂಡ್ರು. ಬಾಯಿಂದ ಪ್ರಸಾದ ತಗೊಂಡ್ರು, ನಾಲಿಗೆಯಿಂದ ಕೀರ್ತನೆ ಮಾಡಿದ್ರು, ಭಗವಂತನ ಕೀರ್ತನೆ ಮಾಡಿದ್ರು. ಕಾಲುಗಳಿಂದ ಎಲ್ಲೆಲ್ಲಿ ಭಗವಂತನ ದೇವಸ್ಥಾನ ಇದೆಯೋ ಅಲ್ಲೆಲ್ಲ ನಡ್ಕೊಂಡು ಹೋಗಿ ಭಗವಂತನಿಗೆ ಸೇವೆ ಮಾಡಿದ್ರು. ಕೈಯಿಂದ ಮಂದಿರ ಮಾರ್ಜನ, ಅದು ದೇವಸ್ಥಾನದಲ್ಲಿ ಟೆಂಪಲ್ ಹಾಲಲ್ಲಿ ಎಲ್ಲ ಕ್ಲೀನ್ ಶುದ್ಧ ಮಾಡಿದ್ರು. ಸಾಕ್ಷಾತ್ ಅವರೇ ಅವ್ರ ರಾಜ ಆದ್ರೂ ಏನು ಮಾಡಿದ್ರು, ಟೆಂಪಲಲ್ಲಿ ಹೋಗಿ ಶುದ್ಧ ಮಾಡ್ಕೊಂಬಂದ್ರು. ಜಗನ್ನಾಥಪುರಿನಲ್ಲಿ ಪುರುಷೋತ್ತಮ ಮಹಾರಾಜ ಅಂತ ಇದ್ದರು. ಅವರು ರಥಯಾತ್ರೆ ಬಂದರೆ ಅವರೇ ಹೋಗಿ ಗುಡಿಸ್ತಾ ಇದ್ದಾರೆ, ರೋಡೆಲ್ಲ ಗುಡಿಸ್ತಾ ಇದ್ದಾರೆ. ರಾಜ, ಇಡೀ ದೊಡ್ಡ ರಾಷ್ಟ್ರಕ್ಕೆ ರಾಜ. ಅವಾಗ ರಥ ಬರುತ್ತೆ, ಜಗನ್ನಾಥ್ ಬರ್ತಾ ಇದ್ದಾರೆ, ಭಗವಂತ ಬರ್ತಾ ಇದ್ದಾರೆ, ಶುದ್ಧ ಆಗಿರ್ಬೇಕು ಅಂತೇಳಿ ಪರ್ಕೆ ತೊಗೊಂಡು ಅದನ್ನು ರೋಡೆಲ್ಲ ಗುಡಿಸ್ತಾ ಇದ್ದಾರೆ. ರೋಡ್ ಗುಡಿಸ್ಕೊಂಡು ಶುದ್ಧ ಮಾಡಿಕೊಂಡು ನೀರೆಲ್ಲ ಹಾಕ್ಕೊಂಡು ರಂಗೋಲಿ ಎಲ್ಲ ಹಾಕ್ಕೊಂಡು ಭಗವಂತನ ಆಹ್ವಾನ ಮಾಡ್ತಾ ಇದ್ದಾರೆ. ಇವಾಗಲೂ ರಥಯಾತ್ರೆ ಮಾಡ್ತಾರಲ್ಲ ನಮ್ಮ ಇದರಲ್ಲಿ. ಸೊ ಈ ಥರ ಇಲ್ಲಿ ದ ಸೆನ್ಸಸ್ ಆರ್ ಕನ್ಸಿಡರ್ಡ್ ಲೈಕ್ ವೆನ್. ಈ ಸೆನ್ಸಸ್ಸು ಇಂದ್ರಿಯಗಳನ್ನ ಯಾರಕ್ಕೆ ಇಲ್ಲಿ ಹೋಲಿಸ್ತಾ ಇದ್ದಾರೆ ಅಂದರೆ, ವಿಷಸರ್ಪಗಳಿಗೆ ಹೋಲಿಸ್ತಾ ಇದ್ದಾರೆ. ವಿಷಸರ್ಪ ಏನು ಮಾಡುತ್ತೆ, ಯಾರು ಹತ್ರ ಬಂದರೆ ಕಚ್ಬಿಡುತ್ತೆ, ಅದರ ಶರೀರ ಫುಲ್ಲು ವಿಷನೇ. ಅದಕ್ಕೆ ಆ ಇಂದ್ರಿಯಗಳು ಅಂತ ವಿಷಸರ್ಪಕ್ಕೆ ಸಮಾನ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ.
ಅಂಡ್ ಅದರ್ ನಾರ್ಮಲ್ ರೆಕಮೆಂಡ್ಸ್ ಅನದರ್ ಮೆಥಡ್ ಫಾರ್ ಕಂಟ್ರೋಲಿಂಗ್ ಇಸ್ ಎ ಟ್ರಾನ್ಸೆಂಡೆಂಟಲ್ ಲವಿಂಗ್ ಸರ್ವಿಸ್ ಮಾಡೋದು. ಅದಕ್ಕೆ ಬಂದು ಇಂದ್ರಿಯಗಳನ್ನ ನಿಮ್ಮ ಇಂದ್ರಿಯಗಳನ್ನ ನೀವು ತೃಪ್ತಿ ಮಾಡ್ಕೊಳಕ್ಕೆ ಬಂದು ನೀವೇನು ಮಾಡ್ತೀರಾ, ಮುಕುಂದ ಇದ್ದಾನಲ್ಲ ಮುಕ್ತಿ ಕೊಡೋ ಮುಕುಂದ, ಅವ್ರ ಇಂದ್ರಿಯನ ನೀವು ತೃಪ್ತಿ ಮಾಡಿ, ಆವಾಗ ಎಲ್ಲರೂ ತೃಪ್ತಿ ಆಗ್ಬಿಡ್ತಾರೆ. ನೀವು ತೃಪ್ತಿ ಆಗ್ತೀರಾ, ಫಸ್ಟ್ ಮುಕುಂದನ ತೃಪ್ತಿ ಆಗಿದ್ರೆ ಇಡೀ ಬ್ರಹ್ಮಾಂಡನೇ ತೃಪ್ತಿ ಆಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಡೀ ಬ್ರಹ್ಮಾಂಡನೇ ಭಗವಂತನ ಸಂತೃಪ್ತಿ ಮಾಡಿದ್ರೆ ಭಗವಂತ ಎಲ್ರಿಗೂ ಕೊಡ್ತಾರೆ. ನಾವು ಒಂದಿನ ಕೊಡ್ತೀರಿ, ಅನ್ನದಾನ ಮಾಡ್ತೀರಿ, ಇಡೀ ದಿನ ಇಡೀ ಜೀವನ ನಾವು ಕೊಡೋಕ್ಕಾಗತ್ತೆ, ಆಗಲ್ಲ. ಅದಕ್ಕೆ ಭಗವಂತ ನೋಡ್ಕೊಂತ ನೋಡಿ. ಈಗ ಭಿಕ್ಷುಗಾರರು ಎಷ್ಟೋ ಜನ ಇದ್ದಾರೆ, ಸ್ವಲ್ಪ ಜನ ಕೊಡ್ತಾರೆ, ಸ್ವಲ್ಪ ಜನ ಕೊಡಲ್ಲ. ಅವ್ರಿಗೆಲ್ಲ ಯಾರು ಹಾಕ್ತಾರೆ ಊಟ? ಭಗವಂತ ಯಾರ ಮೂಲಕನೇ ಅವ್ರಿಗೆ ಕೊಡಿಸ್ತಾ ಇರ್ತಾರೆ. ಪ್ರಾಣಿಗಳಿದ್ದಾರೆ, ಜಂತುಗಳಿದ್ದಾರೆ, ಅವ್ರಿಗೆಲ್ಲ ಯಾರು ಕೊಡ್ತಾರೆ? ಭಗವಂತ ಏನೋ ಅವ್ರಿಗೆ ರೆಡಿ ಮಾಡ್ತಾರೆ ಕಾಡಲ್ಲಿ, ಅದು ಇದು. ಇವಾಗ ನಾವೆಲ್ಲ ತರಕಾರಿ ಎಲ್ಲ ಕಟ್ ಮಾಡಿ ಎಲ್ಲ ಬಿಸಾಕ್ತೀರಿ, ಏನು ಮಾಡ್ತೀರಿ? ಕಾಗೆಗಳು ಬರುತ್ತೆ, ಪಕ್ಷಿಗಳು ಬರುತ್ತೆ, ಅವೆಲ್ಲ ತಿನ್ಕೊಂತಾ ಇರುತ್ತೆ. ಯಾವುದೋ ಒಂದು ರೀತಿಯಲ್ಲಿ ಅವ್ರಿಗೆ ಆಹಾರ ಭಗವಂತ ಸೇರಿಸ್ತಾನೆ. ಆ ಥರ ಭಗವಂತನ ನಿಮ್ಮ ಇಂದ್ರಿಯಗಳನ್ನ ನೀವು ಸಂತೃಪ್ತಿ ಮಾಡ್ಕೊಳಕ್ ಬಂದು ಭಗವಂತನ ಇಂದ್ರಿಯನ, ಅವ್ರಿಗೇನು ಹೆಸರು? ಋಷಿಕೇಶ. ಋಷಿಕೇನ ಸೇವನಂ. ಅವ್ರನ್ನ ನೀನು ಸಂತೃಪ್ತಿ ಮಾಡಿದ್ರೆ ಆಟೋಮ್ಯಾಟಿಕ್ಕಾಗಿ ನಿನ್ನ ಇಂದ್ರಿಯಗಳನ್ನ ನೀನು ಸಂತೃಪ್ತಿ ಆಗ್ತೀಯಾ, ನೀನು ಸಂತೋಷ ಆಗ್ತೀಯಾ ಅಂತ ಹೇಳ್ತಾ ಇದ್ದಾರೆ. ಬೈ ಹಿಸ್ ಎಕ್ಸ್ಪೀರಿಯನ್ಸ್ he says that devotion service to the Lord is more effective and practical than the system of artificially control. ಸರ್ ನಾರದಮ್ಮನ ಹೇಳ್ತಾ ಇದ್ದಾರೆ, ನೀವು ಯೋಗಾಗೋಗಿ ಧ್ಯಾನ ಮಾಡೋ ಪದ್ಧತಿನ ಬಿಟ್ಬಿಟ್ಟು ಅದೆಲ್ಲ ಆರ್ಟಿಫಿಷಿಯಲ್ಲು, ಪ್ರಕೃತಿಯಾಗಿ ಅದು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನಾನು ಅನುಭವ ಪಟ್ಟಿದ್ದೀನಿ ಈ ಥರ ಎಲ್ಲ. ಈ ಥರ ಅನುಭವ ಪಟ್ಟಿದ್ದಕ್ಕೆ ನನಗೇನಾಗುತ್ತೆ, ನನಗೆ ಇದು ಸಿಕ್ಕಿದೆ, ಈ ಲಾಭ ಸಿಕ್ಕಿದೆ, ಈ ಆಧ್ಯಾತ್ಮಿಕವಾದ ಲಾಭ ಸಿಕ್ಕಿದೆ, ಈ ಆಧ್ಯಾತ್ಮಿಕವಾದ ಸಂತೋಷ, ನನಗೆ ನಿರಂತರವಾದ ಸಂತೋಷ ಸಿಕ್ಕಿದೆ. ಅದನ್ನು ನೀವು ಪಡಿಬೇಕು ಅಂತ ಹೇಳಿದ್ರೆ ನಾನು ಮಾಡ್ದಂಗೆ ನೀವು ಭಕ್ತಿ ಸೇವೆ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ ನಾನು. ಸೊ ಟು ಚೆಕ್ ದೆಮ್ ಆರ್ಟಿಫಿಷಿಯಲ್ ಇಸ್ ಟು check at all, because as soon as there is some opportunity for enjoyment, the serpent like senses will certainly take away. ಸೊ ನಮ್ಮ ಇಂದ್ರಿಯಗಳು ಹೆಂಗೆ ಅಂದರೆ, ಸ್ವಲ್ಪ ನಮ್ಗೇನಾದರೂ ಚಾನ್ಸ್ ಸಿಕ್ಕಿದ್ರೆ ಸಾಕು, ಅದು ಅನುಭವಿಸೋಣ, ಇದು ಅನುಭವಿಸೋಣ, ಇದು ತಿನ್ನೋಣ, ಅದು ತಿನ್ನೋಣ, ಅವ್ರ ಬಗ್ಗೆ ಮಾತಾಡೋಣ, ಇವ್ರ ಬಗ್ಗೆ ಮಾತಾಡೋಣ, ಅಳ್ಳೋಗೋಣ, ಇಲ್ಲೋಗೋಣ. ನಮ್ಮ ಇಂದ್ರಿಯಗಳಿಗೆ ಚಾನ್ಸ್ ಸಿಕ್ಕಿದ್ರೆ ಸಾಕು, ಅಲ್ಲಿ ಇಲ್ಲಿ ಹೋಗ್ತಾ ಇರೋದು, ಇಲ್ಲಿ ಹೋಗೋದು, ಅಲ್ಲಿ ಹೋಗೋದು, ಇಲ್ಲಿ ಬರೋದು, ಅವ್ರ ಜೊತೆ ಹೋಗೋದು, ರಾಜಕೀಯ ನಾಯಕರ ಜೊತೆ ಹೋಗೋದು, ಸಿನಿಮಾ ಆಕ್ಟರ್ ಜೊತೆ ಹೋಗೋದು, ಸ್ಪೋರ್ಟ್ಸ್ ಮ್ಯಾನ್ ಅವ್ರ ಜೊತೆ ಹೋಗೋದು, ಸ್ಪೋರ್ಟ್ಸ್ ಆಡೋದು. ಈ ಥರ ನಮ್ಗೆ ಚಾನ್ಸ್ ಸಿಕ್ಕಿದ್ರೆ ಇಂದ್ರಿಯ ಸುಮ್ಮನೆ ಇರಲ್ಲ, ನಮ್ಮನ್ನು ಪ್ರೇರಣೆ ಮಾಡುತ್ತೆ, ಪೀಡಿಸ್ತೇ, ಹೋಗು ಮಾಡೋದು, ಅಥವಾ ಮಾಡೋದು, ಇದು ಮಾಡೋದು, ಅದು ಮಾಡೋದು ಅಂತ. ಆದರೆ ಇಲ್ಲಿ ನಾವು ದರ್ ಆರ್ ಮೆನಿ ಸಚ್ ಇನ್ಸ್ಟೆನ್ಸಸ್. ಅದರ ಚರಿತ್ರೆಯಲ್ಲಿ ಎಷ್ಟೋ ಇದೆ. ಇವರು ವಿಶ್ವಾಮಿತ್ರ ಮುನಿ ಏನು ಮಾಡಿದ್ರು, ಧ್ಯಾನ ಮಾಡ್ಕೊಂಡಿರುವಾಗ ಮೇನಕೆ ನೃತ್ಯ ಮಾಡಿಕೊಂಡು ತನ್ನ ಗಜ್ಜೆಗೆಲ್ಲ ಒಂದು ಶಬ್ದಕ್ಕೆ ಆಕರ್ಷಣೆ ಆಗ್ಬಿಟ್ರು. ಹರೇ ಕೃಷ್ಣ, ಹರೇ ಕೃಷ್ಣ. ಓ ವೆರಿ ಗುಡ್, ವೆರಿ ಗುಡ್, ವೆರಿ ನೈಸ್. ತುಂಬಾ ದೊಡ್ಡ ಸೇವೆ ಮಾಡ್ಬಿಟ್ರಿ, ತುಂಬಾ ದೊಡ್ಡ ಸೇವೆ ಮಾಡ್ಬಿಟ್ರಿ. ಹರೇ ಕೃಷ್ಣ, ಹರಿ ಬೋಲ್, ಹರಿ ಬೋಲ್. ಆ ಬಾಕ್ಸಲ್ಲಿ ಹಾಕೋಗೆಲ್ಲ ನೋಡ, ಬಾಕ್ಸ್ ಎಲ್ಲ ಎಲ್ಲಿದೆ? ಬಾಕ್ಸಲ್ಲಿ ಹಾಕುವಾಗ ಇಲ್ಲಿ ಬಾಯಿಲಿ, ಬಾಕ್ಸಲ್ಲಿ ಹಾಕುವಾಗ ಹರೇ ಕೃಷ್ಣ, ಹರೇ ಕೃಷ್ಣ, ಕೃಷ್ಣ ಕೃಷ್ಣ, ಹರೇ ಹರೇ, ಹರೇ ರಾಮ, ಹರೇ ರಾಮ, ರಾಮ ರಾಮ, ಹರೇ ಹರೇ. ಹಂಗೆ ಹೇಳ್ಬಿಟ್ಟು ಹಾಕ್ಬೇಕು. ಸೊ ಈ ತರ ನಾವು ಟು ಚೆಕ್ ದೆಮ್ ಆರ್ಟಿಫಿಷಿಯಲ್ ಈಸ್ ನೋ ಚೆಕ್. ಸೊ ವಿಶ್ವಾಮಿತ್ರರು ಆ ಥರ ಮೇನಕಾಗಿ ಆಕರ್ಷಣೆ ಆಗ್ಬಿಟ್ಟು, ದೊಡ್ಡ ಮುನಿ ವಿಶ್ವಾಮಿತ್ರರು ಅವರೇ ಮೇನಕ ಇದು ಶಬ್ದಕ್ಕೆ, ಗಜ್ಜೆ ಶಬ್ದಕ್ಕೆ ಆಕರ್ಷಣೆ ಆಗ್ಬಿಟ್ರು. ಆದರೆ ಶುದ್ಧ ಭಕ್ತರಾದ ಹರಿದಾಸ್ ಠಾಕೂರ್ಗೆ ಆ ನವಾಬ್ ಏನು ಮಾಡ್ದ, ಕಳಿಸ್ದ, ಒಬ್ಬರ ಹೆಂಗ್ಸನ್ ಕಳಿಸ್ದ, ಆಕರ್ಷಣವಾಗಿ ಅಂದವಾಗಿರೋ ಹೆಂಗ್ಸನ್ ಕಳಿಸಿ ಆ ಹರಿದಾಸ್ ಠಾಕೂರ್ನ ಹೇಗಾದರೂ ನೀನು ಮೋಹಿಸ್ಬಿಟ್ಟು ಅವ್ರನ್ನ ಮದುವೆ ಮಾಡಿಕೊಂಡು ನಾಮ ಹೇಳಿದ್ರೆ ಮಾಡ್ಬಿಡು ಅಂತ ಕಳಿಸ್ತಾರೆ. ಆದರೆ ಹರಿದಾಸ್ ಠಾಕೂರ್ ಏನು ಮಾಡಿದ್ರು, ನಿನ್ನ ಆಸೆ ನಾನು ತೀರಿಸ್ಬೇಕಂದ್ರೆ ನಾನು 3 ಲಕ್ಷ ನಾಮ ನಾನು ಹೇಳಬೇಕು ಒಂದಿನಕ್ಕೆ. ಅದನ್ನು ಹೇಳ್ತಾ ಆದಮೇಲೆ ನಾನು ನಿನಗೆ ಇದು ಮಾಡ್ಕೊಡ್ತೀನಿ, ತೃಪ್ತಿ ಮಾಡ್ಕೊಡ್ತೀನಿ ಅಂತ ಅವ್ರ ನಾಮ ಹೇಳ್ತಾನೆ ಇದ್ರು. ಇವಳು ಕೂತ್ಕೊಂಡು ಕೇಳ್ತಾ ಕೊನೆಗೆ ಮೊದಲನೇ ದಿನ ಆಯಿತು, 2ನೇ ದಿನ ಆಯಿತು, 3ನೇ ದಿನ ಆಯಿತು, 4ನೇ ದಿನ ಆಯಿತು. ಆ ಶುದ್ಧ ನಾಮ ಕೇಳಿ ಶ್ರವಣ ಕೇಳಿ ಅವಳು ಭಕ್ತರಾಗ್ಬಿಟ್ಟು. ಈ ಥರ ದ ಹೋಲ್ ಐಡಿಯಾ ಈಸ್ ದಟ್ ವಿತೌಟ್ ಡಿವೋಷನಲ್ ಸರ್ವಿಸ್ ಆಫ್ ದ ಲಾರ್ಡ್ ನೈದರ್ ದ ಯೋಗ ಸಿಸ್ಟಮ್ ನಾಟ್ ದ ಫಿಲಾಸಾಫಿಕಲ್ ಸ್ಪಿರಿಚುವಲ್ ಕ್ಯಾನ್ ನೆವರ್ ಬಿಕಮ್ ಸಕ್ಸಸ್ಫುಲ್. ಸೊ ಭಕ್ತಿ ಸೇವೆ ಮಾಡದೇ ಇದ್ದರೆ ನೀವು ಏನೇ ಈ ಮಾನಸಿಕವಾಗಿ ನಮಗೆ ಬರೋ ಸಿದ್ಧಾಂತಗಳಿದೆಯಲ್ಲ, ನಮ್ಮ ಕಲ್ಪನೆಯಿಂದ ನಾವು ಉಂಟು ಮಾಡೋ ಸಿದ್ಧಾಂತಗಳು ಯಾವುದು ನಿಮ್ಮನಿಗೆ ಸೇವೆ ಹೆಲ್ಪ್ ಮಾಡಲ್ಲ, ಸಹಾಯ ಮಾಡಲ್ಲ. ಅದೇ ಥರ ಯೋಗ ಸಿಸ್ಟಮು ನಿಮಗೆ ಹೆಲ್ಪ್ ಮಾಡಲ್ಲ, ಭಕ್ತಿ ಸೇವೆ ಒಂದೇ ನಿಮಗೆ ಹೆಲ್ಪ್ ಮಾಡೋದು, ಸಹಾಯ ಮಾಡೋದು ಅಂತ ಹೇಳ್ತಾ ಇದ್ದಾರೆ. ಸೊ ಪ್ಯೂರ್ ಡಿವೋಷನ್ ಸರ್ವಿಸ್, ಶುದ್ಧವಾದ ಭಕ್ತಿ ಭಗವಂತನಿಗೆ ನಾವು ಯಾವಾಗ ಮಾಡ್ತಿರೋ ಆವಾಗ ಏನಾಗುತ್ತೆ, ಯಾವುದೇ ಥರವಾದ ಒಂದು
ಶಾಸ್ತ್ರೆಯಷ್ಟು ಇಂದ್ರಿಯ ಆಸೆಗಳು ನಮಗಿರಲ್ಲ, ಇರಲ್ಲ. ಇಂದಿನ ತೃಪ್ತಿ ಮಾಡೋಷ್ಟು ಆಸೆ ಇರಲ್ಲ ಅಂತ ಹೇಳ್ತಾ ಇದ್ದಾರೆ. ಸಚ್ ಪ್ಯೂರಿಫಿಕೇಷನ್ ಸರ್ವಿಸ್ ಇಸ್ ಟ್ರಾನ್ಸೆಂಡೆಂಟಲ್. ಯಾಕೆಂದರೆ ಆ ಶುದ್ಧವಾದ ಭಕ್ತಿ ದಿವ್ಯವಾದದ್ದು, ಅತೀತವಾದದ್ದು, ಈ ಭೌತಿಕ ಪ್ರಪಂಚಕ್ಕೆ ಅಪಾರ್ಪಟ್ಟದ್ದು, ಭೌತಿಕ ಪ್ರಪಂಚಕ್ಕೆ ಅತೀತವಾದದ್ದು. ಅದಕ್ಕೆ ಅದರಲ್ಲಿ ಶುದ್ಧವಾದ ಒಂದು ಅದರ ನೇಚರ್, ಅದರ ಸ್ವಭಾವನೇ ಶುದ್ಧ. ಶುದ್ಧ. ಅದರಿಂದ ಆ ಶುದ್ಧವಾದ ಭಕ್ತಿ ಸೇವೆ ನಾವು ಮಾಡೋದ್ರಿಂದ ನಾವೇನಾಗ್ಬಿಡ್ತೀವಿ, ನಾವು ಶುದ್ಧರಾಗ್ಬಿಡ್ತೀವಿ. ಸೊ ವೆನ್ ದ ಟ್ರಾನ್ಸೆಂಡೆಂಟಲ್ ಡಿವೋಷನ್ ಸರ್ವಿಸ್ is mixed with the subordinate process, it is no longer transcendental bliss, but it is called mixed. ಸೊ ಭಕ್ತಿ ಸೇವೆ, ಶುದ್ಧವಾದ ಭಕ್ತಿ ಸೇವೆ ಮಾಡುವಾಗ ನಾವು ಸ್ವಲ್ಪ ಏನಾದರೂ ನಮ್ಮ ದಿಶೆನ ಬದಲಾಯಿಸ್ಕೊಂಡ್ಬಿಟ್ರೆ ಏನಾಗುತ್ತೆ, ಅದು ಮಿಕ್ಸ್ ಆಗಿಬಿಡುತ್ತೆ. ಆವಾಗ ಮಿಶ್ರಮ ಭಕ್ತಿ ಆಗ್ಬಿಡುತ್ತೆ. ಅದು ನಾನು ಜಪಾನು ಮಾಡ್ತೀನಿ, ಸ್ವಲ್ಪ ಅಲ್ಲಿ ಇಲ್ಲಿ ತಿಂತೀನಿ, ಅಲ್ಲಿ ಅವ್ರ ಹತ್ರ ಮಾತಾಡ್ತೀನಿ, ಸ್ವಲ್ಪ ಮಾತಾಡ್ತೀನಿ, ಸ್ವಲ್ಪ ಸಿನಿಮಾಗೂ ಹೋಗ್ತೀನಿ, ಸ್ವಲ್ಪ ಕ್ರಿಕೆಟ್ ಆಡ್ತೀನಿ, ಸ್ವಲ್ಪ ವಾಲಿಬಾಲ್ ಆಡ್ತೀನಿ, ಅದಾಡ್ತೀನಿ ಇದಾಡ್ತೀನಿ ಅಂತ ಹೇಳಿದ್ರೆ ಅದು ಭಕ್ತಿ ಸೇವೆ ಬಂದು ಶುದ್ಧವಾದ ಭಕ್ತಿ ಸೇವೆ ಅಲ್ಲ. ನಾನು ಮಾಡ್ತಾ ಇರ್ತೀನಿ, ಇಲ್ಲಿ ಭಕ್ತಿ ಸೇವೆನ ಮಾಡ್ತೀನಿ. ಅದೇ ಇವಾಗ ಮಾಡ್ತಾರೆ ಜನ. ಹಬ್ಬ ಪೂಜಾ ಪುನಸ್ಕಾರಲ್ಲ, ಹಬ್ಬ ಬಂದರೆ ಪೂಜಾ ಪುನಸ್ಕಾರಗಳು ಮಾಡ್ತಾರೆ, ತಿರ್ಗಾ ಮಾಮೂಲಿ ಏನೇನು ಮಾತಾಡಬೇಕು ಅದೆಲ್ಲ ಮಾತಾಡ್ತಾರೆ, ಏನೇನು ಬೈಬೇಕು ಅದು ಬೈತಾ ಇರ್ತಾರೆ, ತಿರ್ಗಾ ಏನೇನು ಆಟಗಳು ಆಡಬೇಕು ಅದೆಲ್ಲ ಆಟ ಆಡ್ತಾ ಇರ್ತಾರೆ. ಅವಾಗ ಏನಾಗುತ್ತೆ, ಶುದ್ಧ ಭಕ್ತಿ ಅವ್ರಿಗೆ ಬರೋದಿಲ್ಲ. ಹರೇ ಕೃಷ್ಣ. ಉಗ್ರಂ ವೀರಂ ಮಹಾವಿಷ್ಣುಂ